ಹೇಳಿ. ನಾನು ಸುಮಾರು ವರ್ಷಗಳಿಂದ ಹ್ಮ್ ಆ, ಸಾರ್ವಜನಿಕರ ಇದಕ್ಕೋಸ್ಕರ ಈ ನೀವೇನ್ ಪ್ರೋಗ್ರಾಮ್ ನಡೆಸ್ತಾ ಇದ್ದೀರಾ, ಹ್ಮ್ 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 ನಿಮ್ಮಂತವ್ರು ಒಬ್ರು ಯಾರು ಇಲ್ವಲ್ಲ ಅಂತ ತುಂಬಾ ವರ್ಷಗಳಿಂದ ನಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಒಂದು, ಆಮೇಲೆ ತುಂಬಾ ಜನ ನೀವೇನ್ ಎಲ್ಲಾ ಎಪಿಸೋಡ್ ನೋಡಿದ್ದೀನಿ, ಅಷ್ಟೂ ಜನಕ್ಕೆ ಸಾಂತ್ವನ ಹೇಳ್ತಿರಲ್ಲ. ನಿಮ್ಮಂತವ್ರು ನನಗೆ ಬೇಕಾಗಿತ್ತು, ನಾನು ನಿಮ್ಮನ್ನ ನೋಡ್ಬೇಕು ಅನಿಸ್ತಾ ಇದೆ ತುಂಬಾ ಸತಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಖಂಡಿತವಾಗ್ಲೂ ನಾನು ನಿಮ್ಮ ಆಶ್ರಮಕ್ಕೆ ಬಂದೇ ಬರ್ತೀನಿ. ದಯವಿಟ್ಟು ಬನ್ನಿ ಸರ್. ಆಮೇಲೆ ಗುರುಗಳೇ, ನನ್ನ ಒಂದು 17 ವರ್ಷದಿಂದ ನಾನು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ ಗುರುಗಳೇ. ಇಲ್ಲಿ ಶಿವಮೊಗ್ಗದಲ್ಲಿ ಗುರುಗಳೇ. ಶಿವಮೊಗ್ಗ. ಓಕೆ. ನಮ್ಮ ಗುರುಗಳಾದ ವಿನಯಾನಂದ ಸರಸ್ವತಿಯು ಸ್ವಾಮೀಜಿಗಳು ಬರ್ತಾರೆ ಮನೆಗೆ. ಪಕ್ಕದಲ್ಲಿ ಯಾರು, ಅಮ್ಮನೋ ಹೆಂಡತಿ? ನಮ್ಮ ಶ್ರೀಮತಿ ಗುರುಗಳೇ. ನಾವು ತುಂಬಾ ಚೆನ್ನಾಗಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಗುರುಗಳ ಹೆಸರು ನಿಮಗೆ ನೆನಪಿಸ್ತಿದ್ದಾರೆ. ಹೌದು ಗುರುಗಳೇ, ಬಹಳ ಸಂತೋಷ. ಒಳ್ಳೇದು. ಹೇಳಿ. ಅದೇ ಆಶ್ರಮದಲ್ಲಿ ನಾವು ತುಂಬಾ ಸತಿ ಹೋಗ್ತೀವಿ ಆಶ್ರಮಕ್ಕೆ. ನೋಡಿ, ನೀವು ಆಲ್ರೆಡಿ ಆಶ್ರಮದ ಸಂಪರ್ಕದಲ್ಲಿರೋರಿಗೆ ನಾವು ಸಿಗೋದು ಬಹಳ ದೊಡ್ಡ ವಿಚಾರ ಏನಲ್ಲ. ಯಾಕಂದರೆ ಪಾಪ ನೀವು ಅಂದರೆ ನೋಡಿ, ಎಂತೆಂಥ ರಾಮಕೃಷ್ಣ ಆಶ್ರಮ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಆ ರಾಮಕೃಷ್ಣರ ಆಶ್ರಮಗಳಿದ್ದಾವಲ್ಲ, ಅವು ಒಂಥರ ಕೇಂದ್ರ ಬಿಂದುಗಳಿದ್ದ ಹಾಗೆ. ಅಲ್ಲೇ ಅಂದಂಥ ಗುರುಗಳು ನೋಡಿರೋರಿಗೆ ಇಲ್ಲಿ ನಮ್ಮ ಪುಟ್ಟ ವಿಚಾರಗಳು ಕೇಳೋ ಮನಸ್ಸು ಕೊಟ್ರಲ್ಲ, ಅದು ನಿಮ್ಮ ದೊಡ್ಡತನ. ಹೌದು ಗುರುಗಳೇ. ಆಮೇಲೆ ತುಂಬಾ ವಿಷಯಗಳು ನೀವು ಹೇಳ್ತಿರಲ್ಲ, ಪ್ರತಿ ಒಂದು ಯಾವುದೇ ಜನ, ಮಿಡಲ್ ಕ್ಲಾಸ್ ಆಗ್ಲಿ ಯಾವುದೇ ಜನಗಳಾಗ್ಲಿ ಅನ್ವಯಿಸುತ್ತೆ ಗುರುಗಳೇ. ಸತ್ಯ, ಖಂಡಿತ. ಅದೇ ಉದ್ದೇಶ. ಅಂದರೆ ಯಾರೊಬ್ಬರಿಗೆ ಮಠಕ್ಕೆ ಹೋಗಿ ಆ ದೊಡ್ಡ ವಿದ್ವಾಂಸರ ಜ್ಞಾನಿಗಳ ಮಾತು ಕೇಳೋಕ್ಕಾಗದೇ ಇದ್ದವ್ರಿಗೂ ಆ ವಿಚಾರಗಳು ಬೀದಿಲಿ ಸಿಗಬೇಕು. ಅಂದರೆ ನೋಡಿ, ಜ್ಞಾನ ಯಾವಾಗ ಬೀದಿಯಲ್ಲಿ ಸಿಗುತ್ತೆ, ಆಗ ಸಮಸ್ತ ಜನತೆಯು ಜ್ಞಾನದ ಸಂಪರ್ಕಕ್ಕೆ ಬರ್ತಾರೆ. ಜ್ಞಾನ ಯಾವುದೋ ಮಠದ ಮೂಲೆಯಲ್ಲಿ ಕೆಲವರಿಗೆ ಮಾತ್ರ ಸೀಮಿತವಾಗಿಬಿಟ್ರೆ, ಇಲ್ಲಿರೋರಿಗೆ ಅದು ಗೊತ್ತಿಲ್ಲ ಅಥವಾ ಅದನ್ನು ಹೇಳೋರು ಯಾರೂ ಇಲ್ಲ ಅಂದರೆ ಅದು ಈ ಜನರ ತಪ್ಪಲ್ವಲ್ಲ ಅದು. ಹಾಗಾಗಿ ನಾನು ಗುರುಗಳ ಬಳಿ ಮಾತಾಡಬೇಕಾದ್ರೆ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಜ್ಞಾನ ಪಾಂಡಿತ್ಯ ಪ್ರದರ್ಶನವಾಗಬಾರ್ದು. ಅದು ನೊಂದವರ ಬದುಕಿಗೆ ಸತ್ಯದ ಅರಿವನ್ನು ಮೂಡಿಸಿ ಅವರಿಗೆ ಈ ಬದುಕಿನ ಶ್ರೇಷ್ಠತೆಯನ್ನು ಹೇಳಿ, ಅವರ ದುಃಖ ಈ ಬದುಕು ಅನ್ನೋ ವರದ ಮುಂದೆ ಅವರ ಚಿಕ್ಕ ದುಃಖ ಏನೂ ಅಲ್ಲ ಅಂತ ತಿಳಿಸುವ ಸತ್ಯದ ದರ್ಶನ ಯಾವಾಗ ಆಗುತ್ತೋ ಆ ಜ್ಞಾನ ಸಾರ್ವಜನಿಕರಿಗೆ ಬೇಕು, ಸಾಮಾನ್ಯನಿಗೆ ಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳಿದ್ದೀನಿ, ಚಪ್ಪಲಿ ಒಳೆಯೋನಿಗೂ ಈ ಕಾರ್ಯಕ್ರಮ ಅಯ್ಯೋ ಹೌದಲ್ವಾ ಅಂತ ಅನ್ನಿಸ್ಬೇಕು. ಆಗ ಮಾತ್ರ ಜ್ಞಾನದ ಶ್ರೇಷ್ಠತೆ ಬರುತ್ತೆ. ನಾವು ಒಂದಷ್ಟು ಪಂಡಿತರ ಮುಂದೆ ಕೂತು ಪಾಂಡಿತರ ಪ್ರದರ್ಶನ ಮಾಡಿದ್ರೆ ಅವ್ರಿಗೆಲ್ಲ ಗೊತ್ತಿದೆ, ಅದನ್ನ ಅಲ್ಲೇ ಹೇಳಿ ಏನು ಪ್ರಯೋಜನ ಇದೆ? ನನ್ನದು ಆ ಉದ್ದೇಶ. ಆ ಕಾರಣಕ್ಕೆ ನಾನು ಏನೋ ಗೊತ್ತಿದೆ. ಆ ರಾಮಕೃಷ್ಣ ಆಶ್ರಮಗಳು ನೋಡಿ, ನಮ್ಮ ನಾಡಿನಲ್ಲಿ ಎಂತೆಂಥ ಮಹಾತ್ಮರಿದ ಸೇವೆಯ ಮುಂದೆ ನಮ್ಮದು ಒಂದು ಪುಟ್ಟ ಸೇವೆ. ನಮ್ಮ ಬದುಕು ಬಹುಶಃ ನಾವು ಆ ಮಠಕ್ಕೋ ಅಥವಾ ಅಂಥದ್ದೇನೋ ಮಾಡೋ ಶಕ್ತಿ ನಮಗಿಲ್ಲದೆ ಇರ್ಬೋದು, ಬಟ್ ನಮ್ಮಿಂದ ಏನು ಸಾಧ್ಯ ಇದೆ? ಯಾಕಂದರೆ ಜ್ಞಾನ ಅದು ಏನು ಶ್ರೀಮಂತರ ಮನೆಯವನಿಗೆ ಮಾತ್ರ, ಗುಡಿಸಲಲ್ಲಿರೋನ್ಗಲ್ಲ ಅಂತ ಇಲ್ಲ. ಜ್ಞಾನಕ್ಕೆ ಗುಡಿಸಲು, ಸಿರಿವಂತಿಕೆ, ಅರಮನೆ ಇದು ಯಾವುದೂ ಇಲ್ಲ. ಯಾರೋ ಒಬ್ಬ ಗುಡಿಸಲಲ್ಲಿರೋನು ಕೂತು ಸ್ವ ಅಧ್ಯಯನ ಮಾಡಿ ಜಗತ್ತಿಗೆ ಏನೋ ಹೇಳೋಕೆ ಹೋದ್ರೂ ಕೂಡ ಅದು ಜ್ಞಾನವೇ ಹೌದು. ಹೌದು ಗುರುಗಳೇ. ಆ ಜ್ಞಾನ ಯಾರಿಂದ ಬಂದರೂ ನಾನು ತಗೊಳ್ತೀನಿ ಅನ್ನೋ ಬುದ್ಧಿ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದ ಬುದ್ಧಿ. ಅದು ಅದ್ಭುತ. ನೋಡಿ, ಮಹಾಭಾರತ ಅಂತ ಬಂದಾಗ ವಿದುರ ಕೃಷ್ಣನಿಗಿಂತ ವಯಸ್ಸಲ್ಲಿ ದೊಡ್ಡವನು. ಆದರೆ ಕಡೇ ಸಮಯದಲ್ಲಿ ದ್ವಾರಕೆಯನ್ನು ಬಿಟ್ಟು ಕೃಷ್ಣ ಹೊರಡುವ ಸಮಯದಲ್ಲಿ ಉದ್ಧವನಿಗೆ ಗೀತೆಯನ್ನು ಬೋಧಿಸ್ತಾನೆ. ಉದ್ಧವ ಗೀತಾ ಅಂತ ಅದನ್ನು ಕರಿತೀವಿ, ಉದ್ಧವ ಗೀತೆ ಅಂತ. ಆ ಉದ್ಧವ ಗೀತೆಯನ್ನು ಕೃಷ್ಣ, ನೋಡು ಉದ್ಧವ, ಈಗ ನಮ್ಮ ಯಾದವರಿದ್ದಾರಲ್ಲ, ಇವರು ಅಹಂಕಾರಿಗಳಾಗ್ಬಿಟ್ಟಿದ್ದಾರೆ. ನಾವು ಕೃಷ್ಣನ ಕಡೆಯವರು ಅಂದುಕೊಂಡು ಅಹಂಕಾರ ಬಂದು ಮೊದಲು ಕೌರವರನ್ನು ಎಷ್ಟು ಸಮಾಜ ಕೌರವರಿಂದ ಹಾಳಾಗ್ತಿತ್ತೋ, ಈಗ ನನ್ನದೇ ವಂಶದ ಯಾದವರಿಂದ ಹಾಳಾಗ್ತಾ ಇದೆ. ಈಗ ಹೆಂಗಾದ್ರೂ ಮಾಡಿ ನಾನು ಇವರನ್ನ ನೀಗಬೇಕು, ಇವ್ರ ಕತೆ ಮುಗಿಸ್ಬೇಕು ನಾನು.
ಅದಕ್ಕೆ ಪರ ಅನ್ನುವಂತೆ ಗಾಂಧಾರಿ ಶಾಪ ನೀಡಿಬಿಟ್ಟು ನನ್ನ ಕೆಲಸ ಇನ್ನೊಂಚೂರು ಚೆನ್ನಾಗಿ ಆಗೋ ಥರ ಮಾಡಿದ್ದಾಳೆ. ಹೌದು. ಯಾಕಂದ್ರೆ ಕೃಷ್ಣ ನೀನು ವಂಶ ನಿರ್ವಂಶ ಆಗ್ಬಿಡ್ಲಪ್ಪ ಅಂತ ಗಾಂಧಾರಿ ಶಾಪ ಕೊಟ್ಬಿಟ್ಟಿದ್ದಾಳೆ. ಯಾಕಂದ್ರೆ ಕೃಷ್ಣ ಪ್ರಯತ್ನ ಮಾಡಿದ್ರೆ ನನ್ನ ಕೌರವ ಮಕ್ಕಳನ್ನು ಉಳಿಸ್ಬೋದಿತ್ತು ಅನ್ನೋದು ಆ ತಾಯಿಯ ಕರುಳು. ಅದು ಸತ್ಯದ ಅರಿವಿಲ್ಲ. ಆ ತಾಯಿಯ ಕರುಳು ಸತ್ಯವನ್ನೇ ನುಡಿಯುತ್ತೆ ಅಂತ ಏನಿಲ್ಲ. ಹಾಗೆ ನಾನೀಗ ಅವತಾರ ಮುಗಿಸ್ತೀನಪ್ಪ ಉದ್ದವ, ನೀನು ಹೋಗು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ ನನ್ನ ಧ್ಯಾನದಲ್ಲಿ ಕಡೆಗೆ ನನ್ನನ್ನು ಬಂದು ಸೇರು ಅಂತ ಹೇಳಿ ಆ ಉದ್ದವನನ್ನು ಕಳಿಸಿಕೊಡುವ ಮುಂಚೆ ಉದ್ದವ ಗೀತೆ ಅಂತ ಹೇಗೆ ಅರ್ಜುನನಿಗೆ ಭಗವದ್ಗೀತೆ ಬೋಧನೆ ಆಯಿತೋ ಹಾಗೆ ಉದ್ದವನಿಗೂ ಒಂದು ಗೀತೆ ಬೋಧನೆ ಆಗುತ್ತೆ. ಅದನ್ನು ಉದ್ದವ ಗೀತೆ ಅಂತ ಕರಿತೀವಿ. ಆ ಸಮಯದಲ್ಲಿ ಕೃಷ್ಣ ಹೇಳ್ತಾನೆ, ಉದ್ದವ ಈ ಜ್ಞಾನವನ್ನು ನೀನು ಒಬ್ಬನೇ ಇಟ್ಕೊಳ್ಬೇಡ, ಏನು ವಿದುರ ಇದ್ದಾನಲ್ಲ ಅವನಿಗೂ ಹೇಳಿ ಅಂತ ಹೇಳಿಬಿಟ್ಟು ಉದ್ದವನನ್ನು ಕಳಿಸ್ಕೊಡ್ತಾನೆ. ನೋಡಿ, ವಿದುರ ವಯಸ್ಸಲ್ಲಿ ದೊಡ್ಡವನು, ಆದರೆ ವಿದುರ ಎಂಥ ಕೃಷ್ಣ ಭಕ್ತ ಅಂದರೆ ಕೃಷ್ಣ ಕೌರವರ ಅರಮನೆಗೆ ಹೋದರೆ ಅವ್ರು ಯಾರು ಅರಮನೆಯಲ್ಲೂ ಉಳ್ಕೊಳ್ತಿರಲಿಲ್ಲ, ವಿದುರನ ಪುಟ್ಟ ಮನೆಗೆ ಹೋಗಿ ಉಳ್ಕೊಳ್ತಾ ಇದ್ದ. ಯಾಕಂದರೆ ಕೃಷ್ಣನಿಗೆ ದೊಡ್ಡ ದೊಡ್ಡ ಮನೆ, ದೊಡ್ಡ ದೊಡ್ಡ ಅರಮನೆಯಲ್ಲಿರುವ ಅಹಂಕಾರ ತುಂಬಿದ ಜನಗಳು. ಅರಮನೆ ದೊಡ್ಡದಾದ್ರೇನು ಅಲ್ಲಿನ ಜನಗಳಿಗೆ ಕೃಷ್ಣನ ಮೇಲೆ ಪ್ರೀತಿ ಇಲ್ಲ ಅಂದರೆ ಅರಮನೆ ನೋಡಿಕೊಂಡು ನಾನು ಅರಮನೆಯಲ್ಲಿ ಇರಬೇಕಾ, ಅಥವಾ ಅಲ್ಲಿ ನನ್ನ ವ್ಯಕ್ತಿತ್ವಕ್ಕೆ ಬೆಲೆನೇ ಇಲ್ಲ ಅಂದಾಗ ಅರಮನೆ ಆದ್ರೇನು ಗುಡಿಸ್ಲಾದ್ರೇನು. ಅದಕ್ಕೆ ಕೃಷ್ಣ ವಿದುರನ ಮನೆಗೆ ಹೋಗ್ತಾ ಇದೆ. ವಿದುರನ ಮನೆ ಬಹಳ ಚಿಕ್ಕದು, ಆದರೆ ವಿದುರ ಕೃಷ್ಣನ ಭಕ್ತ. ಕೃಷ್ಣನನ್ನು ಕಂಡ್ರವನಿಗೆ ಪಂಚಪ್ರಾಣ, ಕೃಷ್ಣ ಪರಮಾತ್ಮನ ಅವತಾರ ಅಂತ ವಿದುರನಿಗೆ ಗೊತ್ತಿತ್ತು. ಆ ವಿದುರನ ಮನೆಗೆ ಕೃಷ್ಣ ಹೋಗ್ತಾ ಇದ್ದ. ಕೃಷ್ಣ ಸಂಧಾನಕ್ಕೆ ಬಂದಾಗ ವಿದುರ ಹೇಳ್ತಾನೆ, ಕೃಷ್ಣ ನೀನು ಸಂಧಾನಕ್ಕೆ ಬರಬಾರ್ದಿತ್ತು ಕಣಯ್ಯ. ಯಾಕಪ್ಪ? ದುರ್ಯೋಧನನಿಗೆ ಈಗ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದೀವಿ, ಅವನು ಯಾರ ಮಾತು ಕೇಳಲ್ಲ, ನೀನು ಬಂದಿದ್ದೀಯ, ಈಗ ನಿನ್ನ ಮಾತು ಕೇಳಲ್ಲ, ಸುಮ್ಮನೆ ಯಾಕಿಲ್ಲ ಅನ್ಸ್ಕೊಳ್ತೀಯ ಅಂತನು ವಿದುರ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಯ್ಯ ವಿದುರ, ದುರ್ಯೋಧನ ನನ್ನ ಮಾತನ್ನು ಕೇಳಲ್ಲ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು, ಜಗತ್ತಿಗೆ ಗೊತ್ತಾಗ್ಲಿ ಅಂತ ನಾನು ಬಂದಿದ್ದೀನಿ ಅಂತಾನೆ. ಹೌದಲ್ಲ, ದುರ್ಯೋಧನ ನನ್ನ ಮಾತು ಕೇಳಲ್ಲ, ನಿನ್ನ ಮಾತು ಕೇಳಲ್ಲ ಅಂತ ನನಗೂ ಗೊತ್ತು, ನಿನಗೂ ಗೊತ್ತು, ಆದರೆ ಜಗತ್ತಿಗೆ ಗೊತ್ತಾಗಬೇಕಲ್ಲ. ಉಕಣಪ್ಪ, ಕೃಷ್ಣ ಸಂಧಾನ ಮಾಡ್ಲಿಕ್ಕೆ ಹೋದ, ದುರ್ಯೋಧನ ಕೇಳಲಿಲ್ಲ, ಕಡೆಗೆ ಎಲ್ಲ ನಾಶವಾಗಿ ಹೋದ್ರು ಅಂತ ಈಗ ಕೃಷ್ಣನನ್ನು ನಾವು ದೊಡ್ಡ ಮಟ್ಟದಲ್ಲಿ ಇಡ್ತೀವಿ. ಕೃಷ್ಣ ಏನೋ ಪ್ರಯತ್ನ ಮಾಡದೆ ಹೋಗಿದ್ದಿದ್ರೆ, ಅಯ್ಯೋ ಕೃಷ್ಣ ಪರಮಾತ್ಮನ ಅಂಶ ಅಂತಾರೆ, ಅವನು ಯುದ್ಧ ತಡಿಬೋದಿತ್ತಲ್ಲಪ್ಪ, ಸಂಧಾನ ಮಾಡಿಸ್ಬೋದಿತ್ತಲ್ಲಪ್ಪ ಅಂತ ಅಂದು ಕೃಷ್ಣನನ್ನು ತಪ್ಪಿತಸ್ಥನಾಗಿ ನಿಲ್ಲಿಸ್ಬಿಡ್ತೀವಿ. ನಾನು ಹೇಳಲಿಕ್ಕೆ ಬಂದಿದ್ದು, ಹೇಗೆ ಕೃಷ್ಣನ ಸಂದೇಶವನ್ನು ವಿದುರ ಸ್ವಯಂ ವಯಸ್ಸಿನಲ್ಲಿ ದೊಡ್ಡವನಾದರೂ ಕೂಡ ಕೃಷ್ಣನ ಸಂದೇಶವನ್ನು ಭಾಗಿ ಕೇಳಿದಿದ್ದ ಹಾಗೆ ನೀವು ನನ್ನಂಥ ಪುಟ್ಟ ಹುಡುಗನ ವಿಚಾರ ದೊಡ್ಡವರು ಕೇಳ್ತೀರಲ್ಲ, ಆ ವಿಚಾರಕ್ಕೋಸ್ಕರ ನಾನು ವಿದುರ ಮತ್ತು ಕೃಷ್ಣ ಚಿಕ್ಕವನಾದರೂ ಅವನ ಸಂದೇಶವನ್ನು ವಿದುರ ತಲೆಬಾಗಿ ಕೇಳ್ತಾ ಇದ್ದ. ಹಾಗೆ ಜ್ಞಾನ ಚಿಕ್ಕ ಹುಡುಗನಿಂದ ಬಂತು, ದೊಡ್ಡವರಿಂದ ಬಂತು, ಅದು ಬೇಕಾಗಿಲ್ಲ. ಆ ಅಪರೋಕ್ಷವಾದ ಸತ್ಯ ಎಲ್ಲಿಂದ ಯಾರಿಂದ ಹೇಗೆ ಬಂದರೂ ಯಾರು ಸ್ವೀಕರಿಸಲು ತಯಾರಿದ್ದಾನೋ ಭಗವಂತ ಅವನ ಹೃದಯದಲ್ಲಿ ನೆಲೆಸುತ್ತಾನೆ. ಅದು ಅಲ್ಲಾಯಿಂದ ಬರಲಿ, ಯೇಸುವಿಂದ ಬರಲಿ, ವಿವೇಕಾನಂದರಿಂದ ಬರಲಿ, ಸತ್ಯ ಯಾರು ಹೇಳಿದ್ರೇನು, ಸತ್ಯ ಒಬ್ಬೊಬ್ಬರು ಒಂದೊಂಥರ ಹೇಳೋಕ್ಕಾಗುತ್ತೆ. ಯಾರು ಎಷ್ಟು ಜನ ಹೇಳಿದ್ರು ಸತ್ಯ ಒಂದೇ ಇರುತ್ತೆ. ಹಾಲು ಬೆಳ್ಳಗಿದೆ ಅಂತ ವಿವೇಕಾನಂದರು ಮಾತ್ರ ಹೇಳಿದ್ರೆ ಸತ್ಯನಿಲ್ಲ. ಯೇಸು ಹೇಳಿದಾಗಲೂ ಹಾಲು ಬೆಳ್ಳಗೆ ಇರುತ್ತೆ, ಯೇಸುಗೂ ಮಾತ್ರ ಹಾಲು ಕಪ್ಪಿರುತ್ತೆ, ಇಲ್ಲ. ಸತ್ಯ ಒಂದೇ ಇದೆ. ಏಕೋ ದೇವಂ ಸರ್ವಭೂತೇಷು ಗೂಢ. ಒಂದೇ ಸತ್ಯ, ಎಲ್ಲ ನಾನಾ ಹೆಸರುಗಳಿಂದ ಕರೆಯಲ್ಪಡುತ್ತಿದೆ ಅಷ್ಟೇ. ಹೌದಲ್ಲ? ಇದು ನೀವು ಕೇಳುವ ಮನಸ್ಸನ್ನು ತೋರುದ್ರಿ ಅಂತ ನಿಮಗೆ ನಾನೊಂಚೂರು ನನ್ನನ್ನು ನಾನು ತೆರೆಕೊಂಡೆ ಅಷ್ಟೇ. ಅದು ನಿಮ್ಮ ದೊಡ್ಡತನ. ಆಗಲಿ. ಒಂದೇ ಒಂದು ಕೋರಿಕೆ ಹೇಳಿ. ಪ್ರತಿ ಒಂದು ಹೆಣ್ಮಕ್ಳು ನಿಮಗ್ ಕರೆ ಮಾಡ್ತಾರಲ್ಲ, ಪ್ರತಿಯೊಂದು ಹೆಣ್ಮಕ್ಳಿಗೂ ನಾನು ಇಷ್ಟೇ ಹೇಳೋದು ಗುರುಗಳೇ, ಆ ಕಾಸಾಗಲ ಕುಂಕುಮ ಇಡಿ ರಂಗೋಲಿ ಪ್ರತಿ ದಿನ ಬಾಗ್ಲತ್ರ ಹಾಕಿ. ಇದು ಯಾರು ಮಾಡಲ್ಲ ಗುರುಗಳೇ.
ತುಂಬಾ ಮನೆಗಳಿಗೆ ಹೋಗ್ತೀನಿ. ನಾನು ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಒಂದು ಕಂಪನಿಯಲ್ಲಿ. ಮನೆಗಳಿಗೆ ಹೋಗ್ತೀನಿ. ಚಪ್ಪಲಿ ದೇವರಿಡೋ ಜಾಗದಲ್ಲಿ ಚಪ್ಪಲಿ ಇಟ್ಟಿದ್ದಾರೆ ಗುರುಗಳೇ, ಎಲ್ಲ ನೋಡಿದೀನಿ. ಸೊ ಯಾರು ನಿಮ್ಗೆ ಕರೆ ಮಾಡ್ತಾರೋ ತುಂಬಾ ಹೆಣ್ಮಕ್ಳಿಗೆ ಇದು ಕಾಸಾಗ್ಲ ಕುಂಕುಮ ಇಡಿ, ಪ್ರತಿದಿನ ರಂಗೋಲಿ ಹಾಕಕ್ಕೆ ಹೇಳಿ ಗುರುಗಳೇ, ಇದೊಂದು ರಿಕ್ವೆಸ್ಟ್. ಖಂಡಿತ ಆಯ್ತು. ಖಂಡಿತ ಆ ಪ್ರಜ್ಞೆಯನ್ನ ನಮ್ಮ ಆಶ್ರಮಕ್ಕೆ ಬಂದವ್ರಿಗೂ ನಾವು ಹೇಳ್ತೀವಿ. ಆಯ್ತು ಗುರುಗಳೇ, ಖಂಡಿತ ನಾನು ಒಂದಿನ ಬಂದೇ ಬರ್ತೀನಿ ಗುರುಗಳೇ. ಖಂಡಿತ ಖಂಡಿತ ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ. ನಮ್ಮ ಶ್ರೀಮತಿ ಮಾತಾಡ್ತಾರೆ ಗುರುಗಳೇ, ನಮ್ಮ ಶ್ರೀಮತಿಯವ್ರು ಮಾತಾಡ್ತಾರೆ. ಕೊಡಿ ಕೊಡಿ ಕೊಡಿ. ನಮಸ್ತೆ ಗುರುಗಳೇ, ಚೆನ್ನಾಗಿದ್ದೀರಾ? ನಮಸ್ತೆ, ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ? ನಾವೆಲ್ಲ ಚೆನ್ನಾಗಿದ್ದೀವಿ ಸ್ವಾಮೀಜಿ. ಸಂತೋಷನೇ. ನಿಮಗೂ ಅಧ್ಯಾತ್ಮಕ್ಕೂ ನಿಮಗೂ ಈ ಮುಂಚೆ ಏನಾದ್ರೂ ಲಿಂಕ್ ಇದೆಯಾ? ಅಂದ್ರೆ ಆಶ್ರಮಕ್ಕೆಲ್ಲ ಹೋಗಿ ಬರ್ತಿದ್ದೀವಿ. ಓಕೆ. ಪ್ರವಚನಗಳಿಗೆ ಪ್ರವಚನಗಳು, ಧ್ಯಾನ, ಭಜನೆ ಎಲ್ಲ ನಡೀತಾ ಇರುತ್ತೆ ಮನೆಯಲ್ಲಿ ನಿತ್ಯ. ನಿಮ್ಮ ಈ ಒಂದು ಕಾರ್ಯಕ್ರಮ ನಮ್ಗೆ ತುಂಬಾ ಇಷ್ಟ ಆಯ್ತು. ಇದೇ ರೀತಿ ನೀವು ಮುಂದುವರಿಸ್ತಾ, ಎಲ್ಲರಿಗೂ ಸಾಂತ್ವನ ಹೇಳ್ತಾ, ಧೈರ್ಯ ಹೇಳ್ತಾ ನಿಮ್ಮ ಈ ಕಾರ್ಯಕ್ರಮ ಮುಂದುವರಿಲಿ ಅಂತ ಭಗವಂತ. ಥ್ಯಾಂಕ್ ಯು, ಬಹಳ ಸಂತೋಷ, ಧನ್ಯವಾದಗಳು. ಪಾಪ ನೋಡಿ, ದಂಪತಿಗಳು ಕೂತು ಒಂದು ಕಾರ್ಯಕ್ರಮವನ್ನು ಅಥವಾ ಅದರಲ್ಲೂ ಈ ರೀತಿ ಕಾರ್ಯಕ್ರಮವನ್ನು ಕೂತು ಕೇಳಬೇಕಂದ್ರೆ ಅದೆಂಥ ಸಂಸ್ಕಾರ ಇರಬೇಕು, ಅದೆಂಥ ಹೊಂದಾಣಿಕೆ ಇರಬೇಕು. ಆ ಗುಣ ನನಗೆ ಬಹಳ ಇಷ್ಟವಾಯಿತು. ಒಳ್ಳೆಯದಾಗಲಿ. ಬಿಡುವಾದಾಗ ಯಾವಾಗಾದರೂ ಈ ಕಡೆ ಬೆಂಗಳೂರು ಕಡೆ ಬಂದಾಗ ಈ ಕಡೆ ಬಂದಾಗ ಬಂದು ಹೋಗಿ. ಆಯ್ತು ಗುರುಗಳೇ, ಶುಭವಾಗ್ಲಿ, ಒಳ್ಳೇದಾಗ್ಲಿ. ಆಯ್ತು ಗುರುಗಳೇ. ಗುರುಗಳೇ, ಅಯ್ಯೋ ಪಾಪ ಏನೋ ಹೇಳಲಿಕ್ಕೆ ಬಂದರೂ ಕಟ್ಟಾಯಿತು. ಇರಲಿ, ಬಹಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಶುಭವಾಗಲಿ. ನೋಡಿ, ಸಾಮಾನ್ಯವಾಗಿ ಈ ರೀತಿ ಕಾರ್ಯಕ್ರಮಗಳನ್ನು ಮನೆಯವರೆಲ್ಲ ಒಟ್ಟಿಗೆ ಕೂತು ಕೇಳಿ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಹಾಗಿದ್ದಾಗ ಯಾಕೆ ಅಂದರೆ ಅದೊಂದು ಧನಾತ್ಮಕವಾದ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ಮನಸ್ಸುಗಳ ನಡುವೆ ಗೋಡೆಯನ್ನು ಕಿತ್ತಾಕುತ್ತೆ. ಹೌದಲ್ಲ? ಇಲ್ಲಿ ಗಂಡ ಹೆಂಡತಿ ಪಕ್ಕ ಕೂತು ಅವ್ರ ನಡುವೆ ಏನೇ ಭಿನ್ನಾಭಿಪ್ರಾಯ ಇರ್ಬೋದು, ಮನಸ್ತಾಪಗಳಿರ್ಬೋದು, ಇಬ್ಬರು ಪಕ್ಕ ಕೂತು ಕಾರ್ಯಕ್ರಮ ಕೇಳ್ತಾವ್ರೆ. ಇನ್ನೊಂದು ಯಾವುದೋ ಹೆಣ್ಣುಮಗಳು ಕತೆ ಬಂತು, ಅವ್ರ ಗಂಡ ಹೆಂಡತಿ ಏನೋ ವಿಚಾರ ಜಗಳ ಆಗಿತ್ತು. ಅದು ಬಂದಾಗ ಇವ್ರಿಗೆ ನಾವು ಹಿಂಗೆ ಮಾಡ್ಕೊಳ್ಬಾರ್ದು ಅಂತ ಪಕ್ಕ ಇರೋರ್ಗೆ ಅವ್ರಿಗೆ ಅನ್ನಿಸ್ಬೇಕು. ಒಳ್ಳೆಯದು, ಭಾಳ ಸಂತೋಷ. ಈಗ ಮುಂದಿನ ಕರೆ ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ಕಾರ ಗುರುಜಿ. ನಮಸ್ತೆ ನಮಸ್ತೆ, ಹೇಗಿದ್ದೀರಿ? ಫೈನ್. ನನ್ನ ಧ್ವನಿ ನನಗೆ ಕೇಳ್ತಾ ಇದೆ. ಯೂಟ್ಯೂಬ್ ಆಫ್ ಮಾಡಿ. ಹಲೋ ಹಲೋ, ಯೂಟ್ಯೂಬ್ ಆಫ್ ಮಾಡಿ. ಯೂಟ್ಯೂಬ್ ಆಫ್. ಹಲೋ, ಕೇಳಿಸ್ತಾ ಇದೆ? ಯೂಟ್ಯೂಬ್ ಆಫ್ ಮಾಡಿ. ನನ್ನ ಧ್ವನಿ ನನಗೆ ಕೇಳ್ತಾ ಇದೆ. ಓಕೆ ಸರ್, ಓಕೆ ಗುರುಜಿ. ಆಮೇಲೆ ಯೂಟ್ಯೂಬ್ ಆಫ್ ಮಾಡ್ಬೇಕಂತೆ, ಹೆಂಗೆ ಅದು? ಯೂಟ್ಯೂಬ್ ಆಫ್ ಮಾಡಿ. ಹಲೋ, ನಮಸ್ತೆ ನಮಸ್ತೆ ನಮಸ್ತೆ, ಹೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಹಾ ಸರ್, ನಾವು ಶಿವಮೊಗ್ಗದಿಂದ. ನಮಸ್ತೆ, ಹೇಗಿದ್ದೀರಿ? ಫೈನ್ ಸರ್, ಫೈನ್ ಸರ್. ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಒಂದು 3 ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್. ಶಿವಮೊಗ್ಗ. ನಾನು ಶಿವಮೊಗ್ಗ. ಸಂತೋಷ. ಹಲೋ, ಹೇಳಿ ಹೇಳಿ ಸರ್. ಶಿವಮೊಗ್ಗದಿಂದ ಒಂದು 3 ತಿಂಗಳಿಂದ ನಾವು ನಮ್ಮ ಮನೆಯವರು ಇಬ್ರು ಒಂದೇ ಮೊಬೈಲ್ ಅಲ್ಲಿ ಕುತ್ಕೊಂಡು ಕೇಳ್ತಾ ಇರ್ತೀವಿ. ಸಂತೋಷ. ತುಂಬಾ ಸಂತೋಷದಿಂದ ಕೇಳ್ತೀವಿ. ತಮ್ಮ ಕಾರ್ಯಕ್ರಮ ಅದ್ಭುತವಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ತಮ್ಮ ಕಾರ್ಯಕ್ರಮ ಈ ಪ್ರಪಂಚಕ್ಕೆ ಈ ಕಲಿಯುಗದಲ್ಲಿ ಬಹಳ ಚೆನ್ನಾಗಿದೆ, ಅದ್ಭುತವಾಗಿದೆ ಗುರುಗಳೇ. ಬಹಳ ಸಂತೋಷ, ಥ್ಯಾಂಕ್ ಯು. ಈ ಕಲಿಯುಗದಲ್ಲಿ ಬೇಕಾಗಿತ್ತು ಇದೊಂದು ಕಾರ್ಯಕ್ರಮನ ತಾವು ನಡೆಸ್ತಾ ಇರೋದು. ಈ ಪ್ರಪಂಚ ಏನೋ ಒಂದು ಹೊಸ ಯುಗನೇ ಕಾಣ್ತಾ ಇದೆ ಅಂತ ನನ್ನ ಭಾವನೆ. ಹೌದು, ನನ್ನ ಭಾವನೆ ಹಂಗಿದೆ. ಖಂಡಿತ. ಈ ಸಮಾಜದಲ್ಲಿ
ಯಾವ ಕಾಲಕ್ಕೆ ಯಾವ ವಿಚಾರಗಳು ಅಥವಾ ಯಾರು ಹುಟ್ಟಿ ಬರಬೇಕು, ಯಾರಿಂದ ಯಾವ ಕೆಲಸ ಮಾಡಿಸ್ಬೇಕು ಎಲ್ಲವೂ ಭಗವಂತನ ಇಚ್ಛೆ. ಹೌದು ಗುರುಗಳೇ. ಹೌದಲ್ಲ? ಬರಗಾಲ ಮಳೆಗಾಲ ಎಲ್ಲವೂ ಅವನದೇ. ನಿಮ್ಮಿಂದ ಆ ಮಾತು ಬಂದಾಗ ಬಹಳ ಸಂತೋಷ ಆಯಿತು. ನಿಮ್ಗೆ ಒಳ್ಳೇದಾಗಲಿ. ಹೇಳಿ ಹೇಳಿ ಹೇಳಿ. ಹಲೋ ಹಲೋ. ಆಮ ಹೇಳಿ, ಕೇಳಿಸ್ತಾ ಇದೆ. ಮಾತಾಡಿ ಮಾತಾಡಿ ಅದನ್ನೇ ಏನು ಕಟ್ ಆದಂಗೆ ಆಯ್ತು, ಅದಕ್ಕೆ ತೊಂದರೆ. ಈಗ ಮಾತಾಡಿ, ಈಗ ಮಾತಾಡಿ. ನಿಮ್ಮ ವಯಸ್ಸೆಷ್ಟು ಹಿರಿಯರೇ ಕೇಳ್ಕೊತ? ನನಗೆ 60 ವರ್ಷ, ರಿಟೈರ್ಡ್ ಆದ. ನಾನು ಬ್ಯಾಂಕ್ ಎಂಪ್ಲಾಯಿ, ರಿಟೈರ್ಡ್ ಆಗಿದ್ದೀನಿ. ಓಹೋ, ನೋಡಿ ಪಾಪ. ಜುಲೈನಲ್ಲಿ ರಿಟೈರ್ಡ್ ಆದೆ. ತಮ್ಮ ಕಾರ್ಯಕ್ರಮನ ಅವತ್ತಿಂದ ಇವತ್ತಿನವರೆಗೂ ನಾನು ಪ್ರತಿ ದಿನ ಯಾವುದೇ ತಪ್ಪಿದ್ರು ತಮ್ಮ ಕಾರ್ಯಕ್ರಮನ ತಪ್ಪಿಸ್ದಂಗೆ ಬೆಳಿಗ್ಗೆ ಸಂಜೆ ನಮ್ಮ ಮನೆಯವರು ಮಧ್ಯಾಹ್ನ ಬ್ರೆಸ್ಟ್ ಇದ್ದಾಗ ಆರಾಮಾಗಿ ಕುತ್ಕೊಂಡು ಊಟ ಮಾಡಿ 1 ಗಂಟೆ ಇಬ್ಬರು ಕುತ್ಕೊಂಡು ಮನಸ್ತೃಪ್ತಿಯಿಂದ ಕೇಳಿ ಮಾಡ್ತೀವಿ. ನಮ್ಗೆ 2 ಗಂಡ್ಮಕ್ಳು. ನೀವು ಅಲ್ಲಿಂದ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು ನಮಗೆ. ಹೌದು. ಇಲ್ಲಿ ಬರೋ ಹೆಣ್ಣು ಮಕ್ಕಳು ಎಷ್ಟು, ಯಾರ ಕತೆ ಕೇಳ್ತಿರಲ್ಲ, ನಿಮ್ಮ ಹಿರಿತನಕ್ಕಿರೋ ಶಕ್ತಿ ಅಂತದ್ದು ಅಂದ್ರೆ ಯಾರ ಕತೆ ಕೇಳ್ತಿರಲ್ಲ, ಓಹ್ ಭಗವಂತ ಇವ್ರ ಕಷ್ಟ ಪರಿಹಾರ ಆಗಿರ್ಲಪ್ಪ ಅನ್ನಿ ಅಷ್ಟೇ. ಅದು ಅಲ್ಲ, ನಾನು ನಿವೃತ್ತಿ ಹೊಂದಿ ಜೀವನನ ಹೆಂಗೆ ಕಳಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ತಮ್ಮ ಕಾರ್ಯಕ್ರಮ ನನಗೆ ಜೀವದಾನವನ್ನ ಕೊಟ್ಟಂಗಾಯ್ತು. ನಿವೃತ್ತಿ ಜೀವದಾನವನ್ನ ನೋಡಿ ಕೇಳ್ತೀವಿ. ನಾನು ನನ್ನ ಧರ್ಮಪತ್ನಿಯವರು. ಸಂತೋಷ ಸಂತೋಷ. ನಮಗೆ 2 ಗಂಡ್ಮಕ್ಳಿದ್ದಾರೆ. ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರು. ಒಬ್ಬನ್ ಮದುವೆ ಮಾಡಿದೀವಿ ಸ್ವಾಮಿ ಗುರುಗಳೇ. 2ನೇವನ್ನ ಮದುವೆ ಮಾಡ್ಬೇಕು. ಅವನು ಸ್ವಲ್ಪ ಎಲ್ಲೋ ದಾರಿ ತಪ್ಪಿದ್ದಂಗಿದೆ. ಅದೊಂದೇ ಯೋಚನೆ ನಮಗೆ. ಯಾವ ರೀತಿ? ಅವನು ಕಂಪ್ನಿಲಿ ಎಲ್ಲ ಕೆಲಸ ಮಾಡೋ ಹತ್ರ ಒಂದು ಹೆಣ್ಮಗುನ ಲವ್ ಮಾಡಿದೀನಿ ಅಂತ ನಮಗೆ ಹೇಳ್ದ. ಎಷ್ಟು ವರ್ಷ ಮಗನಿಗೆ? ಎಷ್ಟು ವರ್ಷ? 27 ವರ್ಷ. ಈಗ 27 ವರ್ಷ. 27 ವರ್ಷ. ಅವ್ನು 4 ವರ್ಷ ಆಯ್ತು ಕಂಪ್ನಿಗೆ ಸೇರ್ಕೊಂಡು. ಹಂಗಾಗಿ ಈಗ ನಮ್ಗೆ ಅದೇ ಒಂದು, ನಾವು ಏನ್ ಬೇರೆ ಯಾವುದೇ ತರದ ಸಮಸ್ಯೆಗಳಿಲ್ಲ. ಅವನಿಗೆ ಮದುವೆ ಮಾಡ್ಬೇಕು ಅಂತ ನಾವು ಹೋದ ವರ್ಷ ದೊಡ್ಡ ಮಗನಿಗೆ ಮಾಡಿದ್ವಿ. ಈ ವರ್ಷ ಅವನಿಗೂ ಮಾಡಿ ಮುಗಿಸ್ಬಿಡೋಣ. ನಾವು ಗಟ್ಟಿ ಇದ್ದಾಗಲೇ ಒಂದು ಜವಾಬ್ದಾರಿ ಕಳ್ಕೊಂಡು ಅವನ್ನ ಒಳ್ಳೆ ಇದು ಇರೋ ಕಡೆ ಮದುವೆ ಮಾಡೋಣ ಅಂತ ಮಾಡಿ ನೋಡಿದ್ವಿ, ಕೇಳಿದ್ವಿ. ಅವ್ನು ಹೇಳಿದ, ಓಪನ್ ಆಗಿ ಹೇಳಿದ, ಅವ್ರ ಅಮ್ಮನ ಹಿಂಗೆ ಒಂದು ಹುಡುಗಿ ಲವ್ ಮಾಡ್ತಾ ಇದ್ದೀನಿ, ನಮ್ ಕಂಪ್ನಿಲೇ ಇದಾರೆ ಅಂತ. ಅವರು ಬೆಳಗಾಂ ಸೈಡ್ನವರು, ಮರಾಠೀಸು. ಅಷ್ಟು ದೂರ ಬೇಡ ಅಂತ ನಾವು ಗಂಡ ಹೆಂಡತಿ. ಅಷ್ಟು ದೂರ ಬೇಡ ಅಂದ್ರೆ ಯಾವ ರೀತಿ? ದೂರ ಪ್ರಯಾಣ ಅಲ್ಲ, ನಮ್ಮ ಇಲ್ಲೇ ನಾವು ಶಿವಮೊಗ್ಗದ ಕಡೆನೆ ನೋಡೋಣ, ಇಲ್ಲೇ ನಮ್ಗೆ ಬಂದು ಒಳಗ ಎಲ್ಲ ಇಲ್ಲೇ ಇದ್ವಿ, ಉತ್ತರ ಕಡೆ ಇದು ಮಾಡೋಣ ಅಂತ ನಾವು ಬಹಳ ಪ್ರಯತ್ನ ಮಾಡ್ತಾ ಇದೀವಿ. ಅವನು ಅದಕ್ಕೆ ಗಮನ ಕೊಡ್ತಾ ಇಲ್ಲ. ಅದೊಂದೇ ನಮಗೆ. ಹಾಗೆ ಹೇಳಿದಾಗ ನಿಮ್ಮ ಮಗನ ಪ್ರತಿಕ್ರಿಯೆ ಏನಿದೆ ಈಗ? ಏನ್ ಗುರುಜಿ? ನೀವು ನೋಡಪ್ಪ ಬಹಳ ದೂರ ಕಣಯ್ಯ ಅಂತ ಹೇಳಿದಾಗ ನಿಮ್ಮ ಮಗ ಏನು ಹೇಳ್ತಾರೆ? ಅವನು ಸುಮ್ಮನೆ ಆಯ್ದ, ಹಿಂಗೆಲ್ಲ ಬೇಡಪ್ಪ, ಅಷ್ಟು ದೂರ ನಾವೆಲ್ಲ ಹಿಂಗೆಲ್ಲ ಬರಕ್ಕಾಗಲ್ಲ, ಸಂಬಂಧ ಉಳಿಸ್ಕೊಳಕ್ ಆಗಲ್ಲ, ಹೋಗೋದು ಬರೋದು ಕಡಿಮೆ ಆಗ್ಬಿಡುತ್ತೆ, ಹಂಗಾಗಿ ಸಂಬಂಧ ಉಳಿಸ್ಕೊಳಕ್ ಆಗಲ್ಲ, ಇಲ್ಲೇ ಎಲ್ಲಾರ ನೋಡೋಣ ನಾವು ಅಂದ್ರೆ ಸುಮ್ಮನೆ ಆದ. ಏನು ಪ್ರತಿಕ್ರಿಯೆ ಏನು ಮಾಡಿಲ್ಲ. ಬಟ್ ಇವತ್ತಿನವರೆಗೂ ಅದ್ರ ಬಗ್ಗೆ ಅವನು ಹೇಳ್ತಾ ಇಲ್ಲ. ನಾವು ಬೇರೆ ಕಡೆ ಎಲ್ಲಾರು ನೋಡಿ ಮಾಡೋಣ ಅಂತ ನಾವು ಮಾಡ್ತಾ. ಈಗ ಅದನ್ನು ಬಿಟ್ಟಿದ್ದಾರ ಮುಂದುವರಿಸ್ತಿದ್ದಾರ? ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅದು ಯಾವಾಗ ಗೊತ್ತಾಗುತ್ತೆ ಅಂತ ಒಂದು ವಿಷಯ ಇದೆ. ಅಂದ್ರೆ ನೀವೊಂದು ಹೆಣ್ಣು ನೋಡ್ತೀರಾ, ನೋಡಪ್ಪ ಹೆಣ್ಣಿನ ಕಡೆ ಅವ್ರು ಬರ್ತಾವ್ರ ಕಣಯ್ಯ ಅಂತ ಅಂದಾಗ, ಅಂದ್ರೆ ಅಲ್ಲಿ ಇಲಿ ಇದೆ, ಅದು ಒಂಡ್ಬೇಕು ಅಂದ್ರೆ ಇಲ್ಲಿಂದ ತಿವಿಬೇಕಲ್ಲ. ನಾವು ಹೇಳಿದ್ಕೆ ಏನ್ ಹೇಳಿದೆ, 2 ವರ್ಷ ನಾನು ಮದುವೆ ಆಗಲ್ಲ ಅಂದ್ಬಿಟ್ಟ. ಅಂದ್ರೆ ಅದು ಎಲ್ಲಾ ರೀತಿಯಲ್ಲೂ ಹೌದು. ಈಗ ಅದನ್ನ ಬಿಟ್ಟಿದ್ದಾನೆ ಅಂತಲೂ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರನೇ 2 ವರ್ಷ ಇರ್ಬೋದು ಅನ್ಸ್ಬಿಡುತ್ತೆ. ಅದೇ ನಮ್ಗೆ ಅದೇ ಡೌಟ್ ಅಲ್ಲಿ ಇದ್ದೀವಿ ನಾವು. ನಾವು ಮಾಡ್ಬಿಡೋಣ, ನಾವು ಗಟ್ಟಿ ಇದ್ದಾಗಲೇ ಆರೋಗ್ಯವಾಗಿದ್ದಾಗಲೇ ನಾವು ಕಣ್ ತುಂಬ್ಕೊಂಡ್ಬಿಡೋಣ ಅಂತ ನಾವು ಇದ್ ಮಾಡ್ತೀವಿ. ಅವನು ಇನ್ನು 2 ವರ್ಷ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟ ಮೊನ್ನೆ ಬಂದಾಗ. ನಿಮ್ಮಿಂದ ದೂರ ಇರೋದಾ? ಬೆಂಗಳೂರಲ್ಲಿ ಇದ್ದಾನೆ ಅವನು. ಮತ್ತೆ ಇಲ್ಲಿ ನೀವು ದೊಡ್ಡ ಮಗುನ್ ಜೊತೆ ಇದ್ದೀರಾ?
ಇಲ್ಲ ಇಬ್ರು ಅಲ್ಲೇ ಇದಾರೆ. ನಾನು ನಮ್ಮ ಧರ್ಮ ಪತ್ನಿ ಇಬ್ಬರೇ ಇದ್ದಾರೆ. ನಿಮ್ಮ ಮಕ್ಳ ಜೊತೆ ಯಾಕಿಲ್ಲ ನೀವು? ಇದು ನಾವು ಅಲ್ಲಿ ನಾನು ಇಲ್ಲೇ ನೌಕರಿ ಮಾಡ್ತಿದ್ದೆ, ಇಲ್ಲೇ ರಿಟೈರ್ಡ್ ಆಯ್ತು ಈಗ ಜುಲೈನಲ್ಲಿ. ಈಗ ಮಗುನ ಜೊತೆ ಹೋಗಲ್ವಾ ಈಗ? ಬೇಡ ಅಂತ, ನಾವು ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ನಾವು ಅಂತ. ಮಕ್ಳ ಜೊತೆ ಅವ್ರು ಫ್ರೀ ಆಗಿ ಅವರು ಬಿಟ್ಬಿಡೋಣ, ಅವ್ರು ಇದ್ಕೊಳ್ಳಿ, ಬರ್ಲಿ ಹೋಗ್ಲಿ ಅಷ್ಟೇ. ಅಲ್ಲ ಸರಿ ಆಯ್ತು, ಬಟ್ ನಮಗೆ ಆಗ್ಲೇ ಇಲ್ಲ ಅಂದಾಗ ಅವ್ರನ್ನ ಆಶ್ರಯ ಪಡ್ಕೊಳ್ಳೋಣ ಅಂತ ನಾವು. ಓಕೆ, ಬನ್ನಿ ನಾವು ಅಂತ ಏನು ಚೆನ್ನಾಗಿದ್ದೀವಿ, ಆರೋಗ್ಯವಾಗಿ. ಬನ್ನಿ ಅಂತ ಏನು ಹೇಳಲ್ವಾ? ಹಾ, ಬನ್ನಿ ಅಂತ ಕರಿಯಲ್ವಾ? ಕರೀತಾರೆ, ಅವ್ರು ಕರೀತಾರೆ, ಬನ್ನಿ ಯಾಕೆ ಸುಮ್ನೆ ಒದ್ದಾಡ್ತೀರಾ ಅಂತ. ಬಟ್ ನಾವ್ ಏನಂದ್ರೆ ಗೆಸ್ಟ್ ಆಗಿ ಹೋಗ್ತೀವಿ, ಬರ್ತೀವಿ. ಒಂದು 4 ದಿವಸ 3 ದಿವಸ ಹಿಂಗೆ 1 ವಾರ ಇರೋದು ಬರೋದು. ಒಳ್ಳೇದು. ಅವರು ಬರ್ತಾರೆ, ಹಬ್ಬ ಹುಡುಕಿ ಕಾರ್ಯಕ್ರಮಗಳು ಏನಾರ ಇದ್ದಾಗ ಬರ್ತಾರೆ. 2 ದಿವಸ ಸೊಸೆ ಮಗ ಎಲ್ಲ ಬರ್ತಾರೆ, ಅವನು ಸಣ್ಣನು ಬರ್ತಾನೆ, ಇರ್ತಾರೆ. ಆರೋಗ್ಯ ಖುಷಿಯಾಗಿ ಇದ್ದೀವಿ, ಅದು ಏನು ಸಮಸ್ಯೆ ಏನಿಲ್ಲ. ಸಂತೋಷ. ಬಟ್ ಆದ್ರೆ ಚಿಕ್ಕ ಮಗನ ಮದುವೆಯ ವಿಚಾರ ಅಂತ ಬಂದಾಗ ಸ್ವಲ್ಪ ಬದುಕಲ್ಲಿ ದ್ವಂದ್ವತೆ ಮಾಡ್ಕೊಂಡಿದ್ದಾನೆ. ಹೌದು, ಅಷ್ಟೇನೆ. ನಮ್ಗೆ ಬೇರೆ ಇನ್ನೇನು, ಆರೋಗ್ಯ ಚೆನ್ನಾಗಿದೆ, ಆರ್ಥಿಕವಾಗಿ ಏನು ಯಾವ ಸಮಸ್ಯೆ ಇಲ್ಲ. ನಮ್ಮ ಧರ್ಮಪತ್ನಿ ನಾವು ಹೊಂದಾಣಿ 31 ವರ್ಷ ಜೀವನ ಸಾಗಿಸಿದೀವಿ. ಈಗ ಇನ್ನೂ ಚೆನ್ನಾಗಿದ್ದೀವಿ. ನಿವೃತ್ತಿ ಜೀವನದಲ್ಲಿ ತಮ್ಮ ಕಾರ್ಯಕ್ರಮನ ನೋಡ್ಕೊಂಡು ಪ್ರತಿದಿನ ಪ್ರತಿ ಕ್ಷಣನೂ ನಾವು ಆ ದಿನಗಳನ್ನ ಕಳೀತಾ ಇದೀವಿ ಒಳ್ಳೆ ಖುಷಿಯಾಗಿ. ನಮ್ಗೆ ಇದೊಂದು ಇದಾಗಿದೆ ಅಷ್ಟೇನೆ. ನಿಮ್ಮ ಮಗ ಪಟ್ಟು ಬಿಡೋ ತರ ಕಾಣ್ತಾ ಇಲ್ವಾ? ಬಿಡ್ತಾನೆ. ಅವನು ಬಿಡೋದಕ್ಕೆ ನಾವು ಒಂದ್ ಸ್ವಲ್ಪ ಬಿಗಿ ಮಾಡ್ಕೊಂಡ್ರೆ ಇದ್ ಮಾಡ್ತಾನೆ. ಅವ್ರ ಅಮ್ಮನ ಮಾತು ಬಹಳ ಇದ್ ಮಾಡ್ತಾನೆ. ನಮ್ಮ ಮನೆಯವ್ರು ಮಾತಾಡ್ತಾರೆ, ಕೊಡ್ತೀನಿ ಗುರುಜಿ. ದೇಗುಲದ ದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳು ಗುರುಗಳೇ. ನೀವು ದೇಗುಲದಲ್ಲಿರೋ ದೇವರು, ನಿಮ್ಗೆ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ತೆ ತಾಯಿ, ದೊಡ್ಡ ಮಾತು. ನಿಮ್ಮಂತ ಹಿರಿಯರು ನಮ್ಮಂತರನ್ನ ಹಾಗೆ ಕರೆದಾಗ ನಮ್ಗದೊಂದು ಆಶೀರ್ವಾದ. ಹೇಗಿದ್ದೀಯವ್ವ? ತುಂಬಾ ಚೆನ್ನಾಗಿದ್ದೀನಿ ಗುರುಗಳೇ. ನಾನು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೆ. ಕೆಲವೊಂದು ಜನಗಳ ನನಗೆ ಕಷ್ಟ ಕೊಟ್ರು, ಆದ್ರೂನು ದೇವರು ನನಗೆ ಏನೋ ಕೈ ಹಿಡ್ದ ಅಂತ, ಅದು ಹಿರಿಯವರಿಗೆ ಏನು ಮಾತಾಡದೆ ದೊಡ್ಡವರು ಅಂತ ಹೇಳಿ ಅವ್ರಿಗೆ ಗೌರವ ಕೊಟ್ಕೊಂಡೇ ಇದ್ದೀನಿ. ನಾನು ಹೆಂಗಿರ್ಬೇಕೋ ಹಂಗೆ ಇದ್ದು ಚೆನ್ನಾಗಿದ್ದೀನಿ ಸ್ವಾಮಿ. ಅದ್ಭುತ. ನೋಡಿ, ಸುತ್ತಮುತ್ತ ನಿಮ್ಮನ್ನ ಅಂದ್ರೆ ಅವ್ರ ದೊಡ್ಡ ಮುಂದೆ ಒರಿಯಲ್ಲ ನಾನು, ಯಾವುದಕ್ಕೂ ನೀವ್ ಹೇಳ್ದಂಗ್ ಕೇಳ್ತೀನಿ, ಮುಂದುವರಿಯಲ್ಲ, ಹೆದರ್ಕೋಬೇಡಿ ಅಂತ ಅಂತಾನೆ. ಆದ್ರೆ ನಮ್ಮಲ್ಲಿರೋ ನೋವು ಇರತ್ತಲ್ಲ ಸ್ವಾಮಿ. ಹೌದವ್ವ, ಹೌದು. ಮತ್ತೆ ನಾವು ಒಂದು ದೇವ್ರು ನಂಬ್ಕೊಂಡಿದೀವಿ, ಒಂದ್ ಗುರುಗಳನ್ನ ನಂಬಿದೀವಿ. ಆ ಗುರುಗಳು ನೀನು ನನ್ನನ್ ಮೀರ್ ಹೋಗ್ತೀಯ, ಮಾತ್ ಮೀರ್ ಹೋಗ್ತೀಯ, ತಂದೆ ತಾಯಿ ಮಾತ್ ಮೀರಿ ನನ್ನ ಮಾತ್ ಮೀರ್ ಹೋಗ್ತೀಯ ಅಂತ ಕೇಳಿದ್ರು. ನಿನ್ನ ಮಾತ್ ಮೀರ್ ಹೋಗಲ್ಲ ಅಂತ ಮಾತ್ ಕೊಟ್ಟೆ ಹೋಗಿದ್ದಾನೆ ಸ್ವಾಮಿ. ಇದಕ್ಕೆ ನಿಮಗೆ ಏನ್ ತಿಳಿಯತ್ತೆ? ನನಗ ಒಂದು ಮಾತು ಹೇಳಿ ಸ್ವಾಮಿ, ಇದ್ರಿಂದ ಅವನ್ ಮಾತು ಮೀರ್ತಾನ ಮೀರಲ್ವಾ? ನಿಮಗ್ ತಿಳಿದಿದ್ದು ಹೇಳಿ ಸ್ವಾಮಿ. ನೀವು ನಾನ್ ಹೇಳ್ತಾ ಇದ್ದೀನಲ್ಲ, ನಾನೇನೋ ನೀವು ದೇವಸ್ಥಾನದಲ್ಲಿ ದೇವ್ರಿರೋ ದೇಗುಲ ಅನ್ಕೊಂಡಿದೀನಿ ನಿಮ್ಮನ್ನ. ಒಳ್ಳೇದು ತಾಯಿ. ಆದರೆ ಒಂದು ಮಾತು, ಈ ಯೌವನದಲ್ಲಿರೋರ ಹತ್ರ ಒಬ್ಬ ಗುರುಗಳಾಗಿ ನಾವು ಅವ್ರ ಹತ್ರ ಮಾತು ತಗೊಳ್ಳೋದು ಅಂದ್ರೆ ಮೊಸಳೆಯನ್ನು ನೀರಿಂದ ಹೊರಗಡೆ ಬಂದು ಬದುಕಪ್ಪ ಅಂತ ಹೇಳ್ದಂಗಾಗುತ್ತೆ. ಯಾಕಂದ್ರೆ ಅವರ ಆಸೆ ಆಕಾಂಕ್ಷೆಗಳಿಂದ ಮುಂದೆ ನಾವು ಈಗ ಒಬ್ಬ ಗುರುವಾಗಿ ನಾನು ಮಾತು ತಗೊಂಡು ಪೊಳ್ಳಾಗಕ್ಕಾಗಬಾರ್ದು. ಅಲ್ಲ ಸ್ವಾಮಿ, ನಾನು ಒಂದ್ ಮಾತು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ತುಂಬಾ ದೂರದಲ್ಲಿ, ನನ್ನ ತಂದೆ ತಾಯಿ ಗೊತ್ತಾಗದೆ ಯಾರೋ ಹೇಳಿದ್ರು ಅಂತ ಕೊಟ್ಬಿಟ್ರು. ತುಂಬಾ ದೂರ ಕೊಟ್ಟಿದ್ರು ನನ್ನನ್ನ. ನಾನು ಮಲ್ನಾಡೋಡು, ಹಾಸನಿಂದ ಇನ್ನೂ ದೂರ ಒಂದ್ ಹಳ್ಳಿ ಕೊಟ್ಬಿಟ್ಟಿದ್ರು. ಅಲ್ಲಿ ತುಂಬಾ ಕಷ್ಟ ಕೊಟ್ರು. ಆದ್ರೆ ನಾನು ಅವ್ರ ಯಾರಿಗೂ ಉತ್ತರ ಕೊಡ್ಲಿಲ್ಲ. ಏನೇನೋ ಮಾಡಿ ಯಾರನ್ನೋ ಹಿಡ್ಕೊಂಡು ನನ್ ಗಂಡನ್ನ ಹೆಂಗ್ ಕರ್ಕೊಂಡ್ ಬಂದು ಮಕ್ಕಳನ್ನು ಓದಿಸ್ಕೊಂಡು ಯಾರಿಗೂ ನೋವು ಆಗದಂಗೆ ನನ್ ತಂದೆ ತಾಯಿಗೂ ಕೆಟ್ಟ ಹೆಸರು ತರಬಾರ್ದು ಅಂತ ತುಂಬಾ ಕಷ್ಟಪಟ್ಟು ಜೀವನ ಮಾಡಿ ಮಕ್ಕಳನ್ನೆಲ್ಲ ಬೆಳೆಸ್ದೆ. ಮತ್ತೆ ಮಗಂಗೆ ಆತರ ಆಗ್ಬಾರ್ದು, ಏನೋ ನನಗ್ ತಿಳಿದಿದ್ದು, ನನಗ್ ಕಷ್ಟ ಬಂದಿದ್ದವ್ರಿ ಬರಬಾರ್ದು ಅನ್ನೋ ದೃಷ್ಟಿಲಿ ಅವನನ್ನ ಒಳ್ಳೆ ದಾರಿಗೆ ತರ್ತಾ ಇದ್ದೀನಿ. ಯಾವುದೇ ಕಷ್ಟ ಕೊಡದೆ ನಿಧಾನ ಕೇಳ್ಕೊಳ್ಳೋಣ ಅಂತ ಹೇಳಿತಾ ಇದ್ದೀನಿ ಸ್ವಾಮಿ. ಸರಿ ತಾಯಿ, ಈ ವಿಚಾರಕ್ಕೆ ತಕ್ಕ ಹಾಗೆ ಭಗವಂತ ನನಗೇನು ತಿಳುವಳಿಕೆ ಕೊಟ್ಟಿದ್ದಾನೋ ಅದು ನಿಮ್ಮ ಮುಂದೆ ಹೇಳ್ತೀನಿ. ಆದರೆ ಇಲ್ಲಿ ಒಂದು ಸತ್ಯವನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಬೇಕು. ನೀವು ನಿಮ್ಮನ್ನು ಅಥವಾ ನಿಮ್ಮ ಮನೆಯವರು ಮಲೆನಾಡಿನಿಂದ ಹಾಸನದ ಕಡೆ ಹಳ್ಳಿಗೆ ನೀವು
ಅಂದರೆ ಒಬ್ಬ ಪುರುಷ ಒಂದು ಹೆಣ್ಣನ್ನು ಮದುವೆ ಆದಾಗ ಹೆಣ್ಣಿನ ಮನೆಗೆ ಆತ ಹೋಗೋದಿಲ್ಲ, ಆ ಹೆಣ್ಣನ್ನು ತನ್ನ ಮನೇಲಿ ಉಳಿಸ್ಕೊಳ್ತಾನೆ, ಹೌದಲ್ಲ? ಹೌದು ಹೌದು, ಅಲ್ಲೇ ತುಂಬಿಸಿದ್ದು. ಆದ್ರೆ ಅಲ್ಲಿ ತುಂಬಾ ತೊಂದರೆ ಆಯ್ತು ಸ್ವಾಮಿ. ತುಂಬಾ ತೊಂದರೆ ಅಂದ್ರೆ ನಾನು ನನ್ನ ಮಕ್ಕಳು ಬದುಕೊಂಡ್ ಬಂದಿದ್ದೆ ಕಷ್ಟ ಆಯ್ತು. ಆದ್ರೂನು ಪಾಪ ನನ್ ಗಂಡ ಸ್ವಲ್ಪ ದಿನ ಹೌದು ಅಂದ್ರು, ಆಮೇಲೆ ಸರಿ ಇಲ್ಲ, ತಪ್ಪು ಗೊತ್ತಾಯ್ತು, ಓ ಹೌದಲ್ಲ ಅನ್ಕೊಂಡು ಅವ್ರನ್ನು ಸ್ವಲ್ಪ ಕೇಳ್ತಾನೆ. ಮತ್ತೆ ಏನೋ ಒಂದು ವಿಷಯ ಆದ್ರೂ ಅಷ್ಟೇ, ಫಸ್ಟ್ ಇಲ್ಲಮ್ಮ ಆಗಲ್ಲಮ್ಮ ಅಂದ್ರೆ ಆಮೇಲೆ ನಮ್ ರೂಟಿಗೆ ಬರ್ತಾನೆ. ಅದೊಂದು ಅವನು ಹುಟ್ಟುಗುಣ ಆಗಿದೆ ಸ್ವಾಮಿ, ನಾನು ಮೊದ್ಲಿಂದ ನೋಡಿದೀನಿ. ಆಯ್ತು. ಇಲ್ಲಿ ಮಕ್ಕಳು ನಮ್ಮ ಹೊಟ್ಟೆಯಲ್ಲಿ ಜನಿಸಿದ್ದಾರೆ, ನಾವು ಅವರಿಗೆ ಸಂಸ್ಕಾರವನ್ನು ಹೇಳಿಕೊಟ್ಟಿದ್ದೀವಿ. ನಮ್ಮ ಮನೆಯಲ್ಲಿ ಆತ ಎಲ್ಲಿವರೆಗೂ ಇದ್ದಾನೆ ಅಲ್ಲಿಯವರೆಗೂ ಕೂಡ ನಾವು ಆತನಿಗೆ ಸರಿ ಯಾವುದು ತಪ್ಪು ಯಾವುದು, ಹೀಗಿರು ಅಂತ ಹೇಳಿಕೊಟ್ಟಿದ್ದೀವಿ. ಆದರೆ ಕೆಲಸದ ಕಾರಣಕ್ಕೂ ವಿದ್ಯಾಭ್ಯಾಸದ ಕಾರಣಕ್ಕೂ ಮಕ್ಕಳು ಹೊರಗಡೆ ಹೋದಾಗ ಹೊರಗಿನ ಪ್ರಭಾವಕ್ಕೆ ಒಳಗಾಗ್ತಾರೆ, ಹೌದಲ್ಲ? ಅಂದರೆ ನಮ್ಮ ಮನೆಯಲ್ಲಿದ್ದಾಗ ನಮ್ಮ ಮನೆ ನೀರು ಕುಡಿತೀವಿ, ಹೊರಗಡೆ ಹೋದಾಗ ನಾವು ಎಷ್ಟು ಬಾಟ್ಲು ಅಂತ ನೀರು ತಗೊಂಡು ಹೋಗೋದು, ಒಂದು ಹಂತ ಆದಮೇಲೆ ಅಲ್ಲೇ ನೀರು ಕುಡಿಲೇಬೇಕಲ್ಲವಾ? ಹೌದು ಸ್ವಾಮಿ, ಅರ್ಥ ಆಯ್ತಲ್ಲವಾ? ಮತ್ತೆ ನಾನು ನಿಮ್ಮ ಹತ್ರ ಎಲ್ಲ ಹೇಳಿ, ನಾನು ಇನ್ನೂ ಮುಗಿಸಿಲ್ಲ, ಕೇಳಿಸ್ಕೊಳ್ಳವ. ನಾನು ಅವನ ಹೆಸರಲ್ಲೇ ಬಾಬಂಗೆ ಪೂಜೆ ಮಾಡಿ ಪ್ರಸಾದ ಎಲ್ಲ ಕೇಳಿದೆ. ಒಳ್ಳೆ ರೀತಿಲಿ ಪ್ರಸಾದ ಎಲ್ಲ ಆಯ್ತು. ನನ್ನ ಇಚ್ಛೆ ನಡೆಸ್ಕೊಡು, ಮಗ ಒಳ್ಳೆ ದಾರಿ ಬರ್ಬೇಕು ಅನ್ನೋದೇ ನನ್ನ ಆಸೆ ಅಂತ. ಆದ್ರಿಂದ ಏನೋ ಇದರಲ್ಲಿ ನನ್ನ ಪ್ರಯತ್ನ ನಾನು ಮಾಡೋಣ ಅಂತ. ಈಗ ನಾನು ಹೇಳೋದು ಕೇಳಿಸ್ಕೊಳ್ಳವ ಸಮಾಧಾನವಾಗಿ. ಒಂದು, ನನ್ನ ಮಗ ಒಳ್ಳೆ ದಾರಿಗೆ ಬರ್ಲಿ ಅನ್ನೋ ಕಾತ ಖಂಡಿತ ಕೆಟ್ಟ ದಾರಿಲಿ ಇಲ್ಲ. ಅಂದ್ರೆ ನೀವು ಅದನ್ನ ಆ ಮಟ್ಟಕ್ಕೆ ಬಿಂಬಿಸೋಕೆ ಹೋಗ್ಲೇಬಾರ್ದು. ಅಂದ್ರೆ ನಾನು ಇಲ್ಲಿ ಎಂತೆಂಥ ಕಥೆಗಳನ್ನು ಕೇಳಿದ್ದೀನಿ ಅಂದ್ರವ, ತಂದೆ ತಾಯಿಯಾಗಿ ನೀವು ಸತ್ತರೆ ಸಾಯ್ರಿ, ನನಗೆ ಅವಳೇ ಬೇಕು ಅಂತ ಹೋಗೋ ಮಕ್ಕಳ ಮುಂದೆ ಆಯ್ತಮ್ಮ ನನಗೊಂಚೂರು ಸಮಯ ಕೊಡು ಅಂತ ಕೇಳೋ ಮಕ್ಕಳು ಅಪರೂಪ. ಅಂದ್ರೆ ನಾನು ಹೇಳ್ತಿರೋದು, ಇಷ್ಟೆಲ್ಲ ಗೊಂದಲಗಳ ನಡುವೆಯೂ ಅವನ ಶ್ರೇಷ್ಠತೆ ನಿಮ್ಮ ತಲೆಯಲ್ಲಿ ಯಾವಾಗಲೂ ಇರಬೇಕು. ಆದ್ರಿಂದನೇ ಸ್ವಾಮಿ ನಾನು ಮಧ್ಯ ಮಾತಾಡಲ್ಲ, ಏನು ಅದ್ರ ಬಗ್ಗೆ ವಿಷಯದ ಬಗ್ಗೆ ಮಾತಾಡಲ್ಲ. ಯಾಕಂದ್ರೆ ನನ್ ಮಕ್ಕಳು ಹಂಗ್ ಮಾಡಲ್ಲ ಅನ್ನೋದು 100% ಇದೆ. ಏನಂದ್ರೆ ಕೆಟ್ಟ ಬುದ್ಧಿ ಮಾಡಲ್ಲ, ಕೆಟ್ಟದ್ದನ್ನ ನಮ್ಮ ಮಾತು ಏನೇ ಮಾಡೋದಿದ್ರು ತಿಳಿಸಿ ಮಾಡ್ತಾರೆ ಅನ್ನೋದು ಗೊತ್ತು ಸ್ವಾಮಿ. ಹಂಗಾಗಿ ಸ್ವಲ್ಪ ಇದ್ ಮಾಡ್ತೀನಿ ಸ್ವಾಮಿ. ನಿಮ್ಮ ಪ್ರೀತಿ ಮಾಡೋ ವಿಚಾರದಲ್ಲಿ ಅಂದ್ರೆ ಅಮ್ಮ ನಾನೀಗ ಪ್ರೀತಿ ಮಾಡೋಕೆ ಶುರು ಮಾಡಿದ್ದೀನಿ ಅಂತ ಹೇಳೋದು ಬೇರೆ, ಅಮ್ಮ 4 ವರ್ಷದಿಂದ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೋದು ಬೇರೆ. ಅಂದ್ರೆ ಅಂತ್ಯದಲ್ಲಿ ಹೇಳೋದು ಶುರುವಿನಲ್ಲಿ ಹೇಳೋದು, ಇದರ ಎರಡರ ಪರಿಣಾಮವೂ ಬೇರೆ ಬೇರೆ ಇರುತ್ತೆ, ಹೌದಲ್ಲ? ನಾನೀಗ ಒಂದು ಹುಡುಗಿ ಇಷ್ಟಪಟ್ಬಿಟ್ಟೆ ಅಮ್ಮ ಇವತ್ತಿಂದ ಅಂತ ಹೇಳಿದಾಗ ಕೆಲವೊಂದನ್ನ ಶುರುವಿನಲ್ಲೇ ತಡೆಯೋ ಶಕ್ತಿ ಇರುತ್ತೆ. ಆದ್ರೆ 4 ವರ್ಷ ಆದಾಗ ಅದೊಂಥರ ಬಲ್ತು ಹೋಗಿರೋ ಹಣ್ಣು ಅಥವಾ ತುಂಬಾ ಗಟ್ಟಿಯಾಗಿ ಬೆಳೆದಿರೋ ಮರ, ಅದು ನೀವು ಉಗ್ರಲ್ಲಿ ಕಿತ್ತಾಕ್ಲೋಕ್ಕಾಗಲ್ಲ, ಅದು ಕೊಡ್ಲಿನೇ ತಗೋಬೇಕು. ಹೌದಾ ಸ್ವಾಮಿ? ಅಂದ್ರೆ ಅದರ ಅರ್ಥ ಇಲ್ಲಿ ನಿಮ್ಮ ಮಗನನ್ನ ಅಂದ್ರೆ ನಾವು ಕೆಲವು ವಿಚಾರ ಹೇಗಾಗ್ಬಿಡುತ್ತೆ, ಬಲವಂತವಾಗಿ ಬದಲಾಯಿಸೋಕೆ ಹೋಗಿ ಕೆಲವೊಬ್ರು ಮಕ್ಕಳನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ, ಅರ್ಥ ಆಯ್ತಲ್ವಾ? ಹಾಗಾಗಿ ನಿಮ್ಮ ಮಗ, ನಾನು ನಿನಗೆ ಭರವಸೆ ನೀಡುತ್ತೀನಿ, ಇಲ್ಲಿ ನಿಮ್ಮ ಉದ್ದೇಶಕ್ಕೆ ವಿರುದ್ಧವಾಗಿ ಏನೂ ಆಗೋದಿಲ್ಲ. ಆದರೆ ಇಲ್ಲಿ ಆತ ಇಲ್ಲಿಯವರೆಗೂ ಆ ಪ್ರೇಮ ಅನ್ನೋ ವಿಚಾರದಲ್ಲಿ ಬಿಟ್ಟಿರುವ ಬೇರನ್ನ ಮತ್ತು ವಾಪಸ್ ಎಳ್ಕೊಳ್ಳೋಕೆ ತುಂಬಾ ಸಮಯ ಬೇಕು. ಹೌದಾ ಸ್ವಾಮಿ? ನನಗೆ ಇಷ್ಟ ಹೇಳಿದ್ರಲ್ಲ, ತುಂಬಾ ಸಮಾಧಾನ ಆಯ್ತು ಸ್ವಾಮಿ. ಅಂದ್ರೆ ಯಾವುದನ್ನ ಆಳವಾಗಿ ಹಚ್ಚಿಕೊಂಡಿದ್ದಾನೆ ಅಥವಾ ಆ ಭಾವನೆಗಳೆಂಬ ಬೇರುಗಳು ಹೋಗಿದ್ದಾವೆ, ಅದನ್ನು ಹೆತ್ತವರಿಗೋಸ್ಕರ ಮತ್ತೆ ವಾಪಸ್ ತಗೊಳ್ಬೇಕು ಅಂದರೆ ಅದು ಯಾವುದು ಸಡನ್ನಾಗಿ, ಈಗ ಒಂದು ಟರ್ನ್ ಅಂತ ಬಂದಾಗ ಗಾಡಿ ಓಡಿಸೋನ್ಗೆ ಒಂದು ಟರ್ನ್ ಬಂದಾಗ ಸಡನ್ನಾಗಲ್ಲ, ಸ್ವಲ್ಪ ನಿಧಾನಕ್ಕೆ ಇನ್ನು ಕಡಿಗೆ ಹೋಗಿ ಟರ್ನ್ ಆದರೂ ಏನು ತೊಂದರೆ ಇಲ್ಲ. ನಿಧಾನಕ್ಕೆ ಟರ್ನ್ ಆದಷ್ಟು ದುರಂತಗಳು ಕಡಿಮೆ ತಪ್ಪುತ್ತವೆ. ಹೌದು ಸ್ವಾಮಿ, ನಾನು ಅದಕ್ಕೆ ತುಂಬಾ ಏನು ವಿಷಯ ಮಾತಾಡಲ್ಲ. ಸಮಯ ಕೊಡಿ, ಇದು ನಿಮ್ಮ ಪಾಲಿಗೆ ಬರುತ್ತೆ, ನಿಮ್ಮಂತೆ ಆಗುತ್ತೆ. ಆದರೆ ಇಲ್ಲಿ ಸ್ವಲ್ಪ ನನಗೆ ಬೇಗ ಆಗ್ಬಿಡ್ಬೇಕು, ಅಯ್ಯೋ ನಾವಿದ್ದಂಗೆ ಒಂಚೂರು ಬೇಗ ಮದುವೆ ಮಾಡಬೇಕು ಅಂತ ನೀವು ಆ ಥರ ಮಾಡಿದ್ರೆ ಆ ಒಂದು ಇಡೀ ವ್ಯವಸ್ಥೆ ಹಾಳಾಗುತ್ತೆ. ಇಲ್ಲ, ಆತರ ಮಾಡಲ್ಲ ಸ್ವಾಮಿ, ಬೇಡ, ಅದನ್ನ ಮಾಡಬೇಡಿ. ನೀವು ಯಾವ ದೇವರಿ ಪೂಜೆ ಮಾಡ್ತೀರೋ ಫೈನ್, ಅದು ನಿಮ್ಮ ಭಕ್ತಿ, ಅದು ಶ್ರೇಷ್ಠವಾದಂಥ ಒಬ್ಬ ತಾಯಿಯಾಗಿ ಅದು ನಿಮ್ಮ ದೊಡ್ಡತನ. ಆದರೆ ಮಗನ ವಿಚಾರ ಬಂದಾಗ
ಅವನ ಭಾವನೆಗಳಿಗೆ ನೀವೆಷ್ಟು ದೊಡ್ಡ ಸ್ಥಾನ ಕೊಡ್ತೀರೋ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಷ್ಟು ಹೌದನೋ ಅಂದರೆ ನಿಮ್ಮ ಮಗನ ಮುಂದೆಯೇ ಇನ್ನೊಬ್ಬರ ಬಳಿ ನಿಮ್ಮ ಮಗನ ಬಗ್ಗೆ ನಮ್ಮ ಮಗ ಪ್ರತಿ ಸಾರಿ ನಮ್ಮ ಮಗನ ಶ್ರೇಷ್ಠತೆಗಳನ್ನು ಹೇಳುವ ತಾಯಿ ತಂದೆಯರು ಹುಟ್ಟುಕೊಳ್ಬೇಕು. ಆಗ ಎಂಥ ದುಷ್ಟ ಮಗ ಆದರೂ ಕಳ್ಕೊಂಡು ಆ ಸಂಬಂಧದಿಂದ ಒಂಚೂರು ಮುಕ್ತಿ ಪಡ್ಕೊಳ್ಳೋಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದರೆ ಆ ಸಮಯ ಹಿಡಿಯೋದನ್ನೇ ನೀವು ಅಯ್ಯೋ ಮತ್ತಿನ್ನೂ ಅಲ್ಲೇ ಇರ್ಬೋದೋ ಏನೋ ಅಂತ ನೀವು ಅನುಮಾನಪಟ್ಟು ಅನುಮಾನದ ಪ್ರಶ್ನೆಗಳನ್ನು ಹಾಕಿದ್ರೆ ಮತ್ತೆ ಆತ ಗೊಂದಲಕ್ಕೆ ಸಿಗಾಕೊಳ್ತಾನೆ. ಇಲ್ಲ, ಖಂಡಿತ ಪಡಲ್ಲ ಸ್ವಾಮಿ. ನೀವ್ ಈ ಮಾತು ಹೇಳಿದ್ಮೇಲೆ ನಾ ಹೇಳಿದ್ನಲ್ಲ, ನಾನು ದೇಗುಲದಲ್ಲಿ ದೇವರನ್ನ ನಂಬುತ್ತೀನಿ, ನಿಮ್ಮಂತ ಗುರುಗಳನ್ನೂ ಅದೇ ಸ್ಥಾನದಲ್ಲಿ ಇಡ್ತೀನಿ. ಆದ್ರಿಂದ ನಾನು ಖಂಡಿತ ನೀವ್ ಹೇಳಿದ ಪ್ರಕಾರನೇ ನಿಧಾನಕ್ಕೆ ತಗೋತೀನಿ, ಯಾವುದೇ ಮಾತನ್ನು ದುಡುಕಲ್ಲ, ನೀವ್ ಹೇಳಿದ ಪ್ರಕಾರನೇ ಇರ್ತೀನಿ ಸ್ವಾಮಿ. ತೊಂದರೆ ಇಲ್ಲ ತಾಯಿ, ಒಳ್ಳೇದಾಗುತ್ತೆ. ಆದರೆ ಒಂದು ಸತ್ಯ, ಯಾವಾಗ ನಿಮ್ಮ ಬದುಕನ್ನೇ ಸುಮ್ಮನೆ ಉದಾಹರಣೆಯಾಗಿ ತಗೊಳ್ಳಿ, ಎಲ್ಲಿಂದ ಇಲ್ಲಿಗೆ 7 ಸಮುದ್ರದ ಆಚೆ ಕೊಟ್ಟರೂ ಕೂಡ ಯಾವುದೋ ಪುರುಷ ಯಾವುದೋ ಹೆಣ್ಣು ಹೇಗೋ ಅವ್ರ ಜೀವನವನ್ನು ಭಗವಂತ ಬರೆದಿರ್ತಾನೆ. ಮಲೆನಾಡಿನಿಂದ ಹಾಸನ ಕೊಟ್ಟ ಮಾತ್ರಕ್ಕೆ ಜೀವನ ಒಣಗೋಗ್ಲಿಲ್ಲ, ಹೇಗೋ ಹಸಿರಾಯ್ತು. ಇಲ್ಲಿವರೆಗೂ ಬಂದಿದ್ದಿ ಹೌದಲ್ಲವಾ? ಬೆಳಗಾಮಲ್ಲ, ಅಮೇರಿಕೋ ಕೊಟ್ಟರು ಕೂಡ ಅವರವ್ರ ಜೀವನ ಅಂತ ಅಂದರೆ ಅದಕ್ಕೆ ನಮ್ಮ ಶಾಸ್ತ್ರಗಳು, ಧರ್ಮಶಾಸ್ತ್ರಗಳು, ನಮ್ಮ ಜ್ಞಾನಿಗಳು, ಪುರಾತನರು, ಪ್ರಾಚೀನರು ಒಂದು ವಿಚಾರವನ್ನು ನಂಬುತ್ತಾ ಇದ್ದರು. ಮನುಷ್ಯ ಅಂದರೆ ಹುಳ ಅಪ್ಪಟೆಯಿಂದ ಹಿಡಿದು ಹುಳ ಹುಪ್ಪಟೆ ಮನುಷ್ಯ ಯಾವುದೇ ಜೀವಿ ಹುಟ್ಟಿನ ಜೊತೆಯಲ್ಲೇ ಅವರ ಭವಿಷ್ಯಗಳು, ಅವರ ಬದುಕಿನ ವಿಚಾರಗಳು ಬರೆಯಲ್ಪಟ್ಟಿರ್ತವೆ. ಆ ಮೂಲಕನೇ ಅದಾಗುತ್ತೆ. ಹಾಗಂತ ನೀವು ಅದನ್ನೇ ಬಿಡಪ್ಪ ಮುಂಚೆ ಬದುಕಲ್ಲಿ ಹೆಂಗಿದೆಯೋ ಹಣೆಯಲ್ಲಿ ಹೆಂಗಿದೆಯೋ ಹಂಗೆ ಆಗ್ಬಿಡುತ್ತೆ ಅಂತ ಸುಮ್ಮನಾಗಂಗಿಲ್ಲ. ನಮ್ಮ ಮನುಷ್ಯ ಪ್ರಯತ್ನ ಅಂತ ಒಂದಿರಬೇಕು. ಮನುಷ್ಯ ಪ್ರಯತ್ನ, ವಿಧಿಯ ಸಹಕಾರ, ಇವೆರಡೂ ಸೇರಿದಾಗ ಒಂದು ಕಾರ್ಯ ಯಶಸ್ವಿ ಆಗುತ್ತೆ. ಅದೇ ರೀತಿ ನಡ್ಕೋತೀನಿ ಸ್ವಾಮಿ. ನಾನು ಯಾವತ್ತೂ ಅಷ್ಟೇ, ಎಲ್ಲಾ ವಿಷಯಕ್ಕೂ ಅಷ್ಟೇ, ಯಾವುದನ್ನು ಮೇಲ್ ಬೀಳಲ್ಲ, ನಿಧಾನಕ್ಕೆ ತಣಿಸಿ ಅದನ್ನ ಏನಿದೆ ಅಂತ ಆಡ ನೋಡ್ಕೊಂಡು ಅದನ್ನ ಎಲ್ಲಿ ಎತ್ಕೋಬೇಕೋ ಅದೇ ತರ ಎತ್ಕೋತಾ ಬಂದಿದ್ದೀನಿ. ಮಗನ ವಿಷಯಕ್ಕೂ ಅದೇ ತರ ಎತ್ಕೋಬೇಕು ಅಂತಲೇ ಜೀವನ ಮಾಡ್ತಾ ಇದ್ದೀನಿ. ಆಗುತ್ತೆ. ನಿಮ್ಮ ಮಗ ನಿಮ್ಮ ಕೈ ತಪ್ಪಿ ಹೋಗುವುದಿಲ್ಲ, ಯಾವ ಭಯವೂ ಬೇಡ, ಮತ್ತೆ ಕೈತಪ್ಪಿ ಹೋಗುವ ಯಾವ ಲಕ್ಷಣವೂ ಅಲ್ಲಿಲ್ಲ. ನೀವು ನಿಮ್ಮ ಮಗನೊಂದಿಗೆ ಅತ್ಯಂತ ಪ್ರೇಮಯುತವಾಗಿ ನಡ್ಕೊಳ್ಳಿ. ಆ ಪ್ರೇಮ ಹೇಗಿರ್ಬೇಕಂದ್ರೆ ನೀವು ಆಡುವ ಒಂದೊಂದು ಮಾತುಗಳು ಬೆಣ್ಣೆಯಲ್ಲಿ ಕೂದಲು ತೆಗ್ದಂಗಿರ್ಬೇಕು. ಅದೇ ರೀತಿ ನಡ್ಕೋತೀನಿ ಸ್ವಾಮಿ. ಏನೊಂದಾದ್ರು ಮನೆ ವಿಷಯನೇ ಆಗ್ಲಿ, ದುಡ್ಡು ಹಿಂಗಿದೆ ಕಣಪ್ಪ, ನಮಗ್ ದುಡ್ಡಿಟ್ಕೊಂಡ್ 10,000 ಬಡ್ಡಿ ಬರುತ್ತೆ, ನಮಗ್ ಸಾಕು, ನಾವು ಚೆನ್ನಾಗಿದೀವಿ, ನಮಗ್ ಕಷ್ಟ ಆದೊತ್ತಿಗೆ ನೀವು ಕೊಡ್ರಪ್ಪ, ನೀವು ಹಾಳ್ ಮಾಡಲ್ಲ ದುಡ್ಡುಗಳನ್ನ, ಹಿಂಗ್ ಇಡ್ತೀವಿ ಹಿಂಗ್ ತೆಗಿ ಅಂತ ನಮ್ಮ ಹತ್ರ ಹೇಳ್ತೀರಲ್ಲ. ಅವ್ರ ಜೊತೆನೆ ನಾನು ಇವತ್ತು ನಮ್ಮ ತಾಯಿಗೆ ಹೇಳ್ತಾ ಇರ್ತೀನಿ, ಅವ್ವ ನೀನವತ್ತು ಕಷ್ಟಪಟ್ಟು ಗಾರ್ಮೆಂಟ್ಸ್ಗೆ ಹೋಗಿ ಸೈಟ್ ತಗೊಂಡಿದ್ದಕ್ಕೆ ನಾನಿವತ್ತು ಆಶ್ರಮ ಕಟ್ಟಿದ್ದೀನವ, ನೀನು ತಗೊಳ್ಳದೆ ಹೋಗಿದ್ರೆ ನಾನಿವತ್ತು ಸೈಡ್ ತಗೊಂಡು ಆಶ್ರಮ ಕಟ್ಟಲಿಕ್ಕೆ ಆಗ್ತಿತ್ತನವ. ಸಾಧ್ಯನೇ ಇಲ್ಲ ತಾಯಿ, ನೀನು ಅವತ್ತು ತಗೊಂಡಿದ್ದರಿಂದ ನಾನಿವತ್ತು ಹಿಂಗಿದ್ದೀನವ. ಧನ್ಯವಾದ ಅಂತಲೂ ಹೇಳಲ್ಲ, ಆಕೆಯ ಶ್ರೇಷ್ಠತೆಯನ್ನು ಆಕೆಗೆ ಒಂಚೂರು ಬಿಡಿಸಿ ಹೇಳಿದಾಗ ಆಕೆಗೆ ಧನ್ಯತೆ ಹುಟ್ಟುತ್ತೆ, ಆಕೆಯ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತೆ. ಅಂದರೆ ಅದರ ಅರ್ಥ ನಾನು ಆಶ್ರಮ ಕಟ್ಟಿದ್ದೀನಿ ಅಂತ ಹೇಳಿಕೊಳ್ಳೋದಕ್ಕಿಂತ ಅವ್ವ ನೀನು ತಗೊಂಡು ಅವತ್ತು 13 ವರ್ಷದ ಹಿಂದೆ ಸೈಡ್ ತಗೊಂಡಿದ್ದಕ್ಕೆ ನಾನಿವತ್ತಿದು ಮಾಡಿದ್ದೀನವ್ವ, ನಿನ್ನಿಂದ ಇದು ಸಾಧ್ಯವಾಗಿದ್ದು. ಹಾಗೆಯೇ ನಮ್ಮ ಮಕ್ಕಳ ಶ್ರೇಷ್ಠತೆಯನ್ನು ಅವ್ರಿಗೆ ಬಿಡಿಸಿ, ಮಗ ನೀನು ಆ ವಿಚಾರದಲ್ಲಿ ಹೇಗೆ ನಡ್ಕೊಂಡಲ್ಲ, ನನಗೆ ಬಹಳ ಖುಷಿ ಕೊಡೋ ನಿನ್ನ ಬಗ್ಗೆ. ಅಂದರೆ ಹಂಗೆ ಮಕ್ಕಳ ಶ್ರೇಷ್ಠತೆಯನ್ನು ಅವ್ರ ಜೊತೆನೇ ಬಿಡಿಸಿ ಹೇಳಿದಾಗ ಒಂಚೂರು ಅಲ್ಲಿ ಇಲ್ಲಿ ಒಂಚೂರು ನಾಚಿಕೆಯನ್ನು ಗೋಡೆಗಳಿರ್ತವೆ, ಅವು ಕಿತ್ತು ಹೋದಾಗ ಮನಸ್ಸು ಹಗುರಾಗಿ ಅಲ್ಲಿ ಏನೂ ಗೋಡೆಗಳಿಲ್ಲದ ವಾತಾವರಣ ನಿರ್ಮಾಣ ಆಗುತ್ತೆ. ಆಗ ನಿಮ್ಮ ಮಗ ಹೊರಗಡೆ ಏನಾದರೂ ನಿಮ್ಮ ಹತ್ರ ಹೇಳ್ಕೊಳ್ಳೋ ಸ್ಥಿತಿಗೆ ಬಂದು ನಿಲ್ತಾನೆ. ಖಂಡಿತ. ಯಾವಾಗ ಹೆತ್ತವರು ಹಂಗಿರು ಹಿಂಗಿರು ಅದನ್ನ ಮಾಡು ಇದನ್ನ ಮಾಡಬೇಡ ಅಂತ ಹೇಳಿಲ್ಲ, ಏನು ಗಂಡ ನೀನು ಹೋಗು ಅಂದರೆ ಇದು ನಿಮಗೆ ಅಂತಲ್ಲ, ಕೇಳ್ತಾರೋ ಎಲ್ಲರೂ ಕೂಡ ಅವರ ಮಕ್ಕಳೊಂದಿಗೆ ಯಾವಾಗ ಅವರ ನಕಾರಾತ್ಮಕ ಅವರ ಮೈನಸ್ ಪಾಯಿಂಟ್ಗಳನ್ನೇ ನೀನೇನು ಹಿಂಗೆ ಮಾಡಿದೆ ನೋಡು, ಪುಣಾತ್ರ ಮಕ್ಕಳು ನೋಡು, ಆ ನಾಗೇಶನ್ ನೋಡು, ಅವ್ರ ಮಗನ ನೋಡು, ಯಾವಾಗ ಅವರ ಮೈನಸ್ ಪಾಯಿಂಟ್ಗಳನ್ನೇ ಅವ್ರಿಗೆ ಒತ್ತಿ ಹೇಳ್ತೀರಾ, ನಿಮ್ಮ ಮಕ್ಕಳ ಜೀವನದಲ್ಲಿ ನಾಳೆ ಹೊರಗಡೆ ಯಾವುದು ಹುಡುಗಿ ಪರಿಚಯ ಆದ್ಲು, ಅಪ್ಪ ನನಗೆ ಹೆಂಗೆ ಹುಡುಗಿ ಪರಿಚಯ ಆಗಿದ್ದಾಳೆ ಅಂತ ಹೇಳೋಕ್ಕೂ ನಿಮ್ಮ ಮುಂದೆ ಹೆದರ್ತಾರೆ. ಯಾಕಂದ್ರೆ ನೀವು ಅಂಥ ಅವಕಾಶವನ್ನೇ ಕೊಟ್ಟಿಲ್ಲ ಬಾಲ್ಯದಿಂದ. ಇಲ್ಲ ಕೊಡಮ್ಮ ಅಂತ ಮಗ ನಾನು ಯಾವತ್ತು ನೀ ಮಾಡ್ಲೇಬೇಕು ಅಂತ ಯಾವುದಕ್ಕೂ ಕಂಡೀಷನ್ ಮಾಡಲ್ಲ, ನಿಧಾನ ಕೇಳ್ಕೊಳ್ಳೋದು ಯಾವ ವಿಷಯ ಆದ್ರೂ. ಒಳ್ಳೇದು ತಾಯಿ, ಹೆದರಬೇಡಿ. ಈ ವಿಚಾರ ನಿಮ್ಮ ಕೈಗೆ ಬರುತ್ತೆ, ನಿಮ್ಮ ಹಿಡಿತಕ್ಕೆ ಬರುತ್ತೆ. ನೀವು ಯಥಾವತ್ ಅವರ ಮಗನ ಮುಂದೆ
ಮದುವೆ ವಿಚಾರ ಅವು ನಿಮ್ಮ ಮಗನಿಗೆ ಹೇಳದೆ ಹೋದರೂ ನೀವು ಗಂಡ ಹೆಂಡತಿಯಾಗಿ ನೀವು ಮಾತಾಡ್ಕೊಳ್ತೀರಿ, ಓಹೋ ನಮ್ಮ ತಂದೆ ತಾಯಿ ಬೇರೆ ಎಲ್ಲೋ ನೋಡ್ತಿದ್ದಾರೆ ಅಂದಾಗ ಆತ ಆ ಹಳೆ ಯಾವ ಬೇರನ್ನು ಬಿಟ್ಟಿದ್ದಾನೆ ಅದನ್ನೊಂಚೂರು ಬೇಗ ಎಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಆಯ್ತು ಸ್ವಾಮಿ, ನೀವು ಆಯ್ತು ಮರ್ತಂಗಿದ್ರೆ ಅವನು ಮರ್ತಂಗಿದ್ದು ಅದು ಹಂಗೆ ಮುಂದುವರೆದು ಬಿಡುತ್ತೆ. ಆಯ್ತು ಸ್ವಾಮಿ. ಭಯ ಬೇಡ, ಎಲ್ಲ ಸರಿಯಾಗೇ ಇದೆ. ಏನು ತಮ್ಮ ಮಗನ ವಿಚಾರದಲ್ಲಿ ಹಿಂಗಾಗಿದೆ ಅಂತ ಹೇಳಿದಾಗ ಮಗನಿಗೆ ನೋಡಪ್ಪ ಇದು ಬೇಡ ಕಣೆಯ, ಬಹಳ ದೂರ ಅದು, ಆತನಿಗೆ ಸ್ವಲ್ಪ ಬಿಡಿಸಿ ಹೇಳಿದಾಗ ಆಯ್ತಮ್ಮ ಒಂದು ಸ್ವಲ್ಪ ಸಮಯ ಕೊಡಿ ಅಂತ ಹೇಳೋ ಮಕ್ಕಳು ಈ ಕಾಲದಲ್ಲಿ ಅಪರೂಪ ತಾಯಿ. ಖಂಡಿತ ಕೇಳಿದೆ. ನನಗೆ ಅವಳೇ ಬೇಕು, ನೀವೆಲ್ಲರೂ ಹೋಗಿದ್ರು ಹೋಗಿ ಸಾಯಿರಿ ಅಂತ ಹೇಳೋ ಮಕ್ಕಳನ್ನ ನಾನು ನೋಡ್ತಾ ಇದ್ದೀನಿ ಇವತ್ತು. ಇಲ್ಲ ಸ್ವಾಮಿ, ಆತರ ಅಂಥವ್ರ ನಡುವೆ ನಿಮ್ಮ ಮಗನ ಬದುಕು ಅಥವಾ ನಿಮ್ಮ ಮಗನ ನಡವಳಿಕೆ ಶ್ರೇಷ್ಠವಾದದ್ದೇ. ಸಾಷ್ಟಾಂಗ ನಮಸ್ಕಾರ ಸ್ವಾಮಿ. ನನಗೆ ಇಷ್ಟು ಟೈಮ್ ಕೊಟ್ರಲ್ಲ ಸಾಕು ಸ್ವಾಮಿ, ಇನ್ನು ಜನಗಳಿಗೂ ಸಿಗ್ಲಿ. ನನಗೆ ಏನು ಬೇಡ, ನಿಮ್ಮ ಹೆತ್ತ ತಾಯಿಗೆ ಒಂದು ಸಾಷ್ಟಾಂಗ ನಮಸ್ಕಾರ. ನಿಮ್ಗೆ ಮತ್ತೊಮ್ಮೆ ತುಂಬ ಹೃದಯದ ತಾಯಿ. ಇಷ್ಟೊತ್ತು ಒಬ್ಬ ಈ ಸ್ಥಾನದಲ್ಲಿ ಕೂತು ಒಬ್ಬ ಗುರುವಾಗಿ ಅದು ಬೇರೆ, ಆದರೆ ನೀವು ಎಷ್ಟು ದೊಡ್ಡವರಿದ್ದೀರಿ, ನೀವೆಷ್ಟು ಶರಣಾಗಿ ಅಂದರೆ ನೋಡಿ, ಒಬ್ಬ ಡಾಕ್ಟ್ರ್ ನಂಬಿದಾಗ ಅವನು ಕೊಡೋ ಚಿಕ್ಕ ಮಾತ್ರೆ ಕೂಡ ನಮ್ಮ ಕಾಯಿಲೆ ದೂರ ಮಾಡುತ್ತವೆ. ಹಾಗೆ ಒಬ್ಬ ಗುರುವನ್ನು ನಂಬಿದಾಗ ಅಲ್ಲಿಂದ ಬರುವ ಉಪದೇಶಗಳು ಕೂಡ ನಮ್ಮ ಬದುಕನ್ನು ಹಸಿರಾಗಿಸ್ತವೆ, ಶ್ರೀಮಂತಗೊಳಿಸ್ತವೆ, ಪರಿಹಾರಗಳ ಸಂಕಷ್ಟಗಳಿಂದ ದೂರ ಮಾಡುತ್ತವೆ. ಆ ನಂಬಿಕೆ, ನಿಮ್ಮ ನಂಬಿಕೆ ದೊಡ್ಡದು. ಭಗವಂತನಿಗೆ ಹೋಲಿಸಿದ್ರಿ ಅಷ್ಟು ದೊಡ್ಡವನಲ್ಲ, ನಿಮ್ಮ ಅನುಭವದಷ್ಟು ನನಗೆ ವಯಸ್ಸಾಗಿಲ್ಲ. ಆದ್ರೆ ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ನಾನ್ ನಂಬಿರೋದು ಒಬ್ಬ ಗುರುನ. ಆ ಗುರುನೇ ನನ್ನ ಮನೆ ಪೂರ್ತಿ ನಡೆಸ್ತಾ ಇರೋದು, ತಪ್ಪು ಸರಿ ಕೇಳಿ ನಡೆಸ್ತಾ ಇರೋದು. ಹಾಗೆ ನಾನು ಆ ಸ್ಥಾನದಲ್ಲೇ ಇಟ್ಟು ನಿಮ್ಮನ್ನು ಕೇಳ್ತಾ ಇದ್ದೀನಿ ಸ್ವಾಮಿ. ನಿಜವಾಗಿನೂ ಹೇಳ್ತಾ ಇದ್ದೀನಿ, ನಮಗೆ ನಿಮ್ಮ ತಾಯಿ, ನಿಮ್ಮ ಮೂಲ ಗುರುಗಳು ಏನು ನಿಮ್ಗೆ ಅಭಯ ನೀಡಿದ್ದಾರೆ ಅದೇ ಸತ್ಯವಾಗುತ್ತೆ, ಭಯ ಬೇಡ. ಸಾಕು ಸ್ವಾಮಿ, ತುಂಬಾ ಥ್ಯಾಂಕ್ಸ್ ಸ್ವಾಮಿ. ನಮಸ್ತೆ. ನಾನು ಒಂದ್ ನಿಮಿಷ ಗುರುಜಿ. ಖುಷಿ ಆಯ್ತು. ಬಹಳ ದಿವಸದಿಂದ ಟ್ರೈ ಮಾಡ್ತಿದ್ದೆ ನಾನು, ನಮ್ಮ ಮನೆಯವ್ರ ಮಾಡ್ರಿ ಫೋನ್ ಮಾಡ್ರಿ ಕೇಳ್ತಾ ಇರ್ತಿಲ್ವಾ. ನಿಮ್ಮ ಸಮಯವನ್ನು ಕೊಟ್ರಲ್ಲ ನನಗೆ ಅಷ್ಟು ಖುಷಿ, ಆ ನಂಬಿಕೆ. ತುಂಬಾನೇ ಟ್ರೈ ಮಾಡ್ತಾ ಇದ್ವಿ. ನನಗೆ ಈ ನಿವೃತ್ತಿ ಜೀವನ ಹೆಂಗಿದೆ ಅಂದ್ರೆ, ತಮ್ಮ ಎಪಿಸೋಡ್ ಕೇಳ್ತಾ ಕೆಲಸ ಮಾಡ್ತಾ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀವಿ, ಇಬ್ರು ವಾಕ್ ಹೋಗ್ತೀವಿ. ಫಸ್ಟ್ ಆಗಿ ವಾಕ್ ಮಾಡಿ 6 ಗಂಟೆಗೆ ಬಂದು ಮನೆ ಕೆಲಸ ಎಲ್ಲ ನಾವೇ ಮಾಡ್ಕೊಂತೀವಿ. ನಾವೇ ತಿಂಡಿ ಊಟ ಎಲ್ಲ ಇಬ್ರು ಸೇರಿ ಮಾಡ್ಕೊಂಡು ಜೀವನ, ನಿವೃತ್ತಿ ಜೀವನ ನಡೆಸ್ತಾ. ಅದ್ರ ಜೊತೆ ನಿಮ್ದು ಇದು ಸಿಕ್ಕಿದ್ದು ಜ್ಞಾನ ಬಹಳ ಖುಷಿಯಾಗಿದೆ ಸ್ವಾಮಿ. ನಾನ್ ಇನ್ನೊಂದು ಹೇಳ್ಬೇಕು ಸ್ವಾಮಿ. ನನ್ಗೆ ನನ್ನ ಹೆತ್ತ ತಾಯಿ ನನ್ ಮನೇಲಿ ಬಂದಿದ್ದಾರೆ, ಪಾರ್ಶ್ವವಾಯು ಆಗಿದೆ. ಅವ್ರ ಸೇವೆನ ಅವ್ರನ್ನ ಮನೆ ಒಳಗೇನೆ ಒಂದ್ 10 ರೌಂಡ್ ಓಡಾಡಿಸ್ತೀವಿ. ಬಾತ್ರೂಮಿಗೆ ಪ್ರತಿಯೊಂದಕ್ಕೂ ಕೈ ಹಿಡ್ಕೊಂಡು ಕರ್ಕೊಂಡ್ಬರೋದು. ಇದು ನನಗೆ ಸಿಕ್ಕಿದೆ ಸ್ವಾಮಿ. ಇದಕ್ಕಿಂತ ಹೆಚ್ಚು ಅವರು ದಿನ 2 ಸರಿ ವಿಡಿಯೋ ಕಾಲ್ ಮಾಡಿ ಅವ್ರ ಅಜ್ಜಿನ ಮಾತಾಡ್ಸ್ತಾರೆ. ಅಜ್ಜಿ ಚೆನ್ನಾಗಿದೀಯಾ, ಏನ್ ಮಾಡ್ತಿದೀಯಾ, ಏನ್ ಊಟ ಮಾಡಿದೀಯಾ, ಏನಾದ್ರು ತಿನ್ಬೇಕನ್ಸಿದ್ರೆ ಅಪ್ಪಂಗೆ ಹೇಳಿ ತರ್ಸ್ಕೊಂಡ್ ತಿನ್ನಿ ಅಜ್ಜಿ ಅಂತಾರೆ. ಅದನ್ನ ನೋಡಿ ನನಗೆ ಇಂಥ ಮಕ್ಳು ಕೊಟ್ಟಿದ್ದಾನೆ, ಇದೆಲ್ಲ ಸಾಕು ದೇವ್ರು ಇದ್ರಲ್ಲಿ ಒಂದ್ರಲ್ಲಿ ನಿಧಾನಕ್ಕೆ ಎತ್ಕೊಡ್ಲಿ ಅಂತ. ಇಲ್ಲ ಇದೆಲ್ಲ ಗುರುಗಳು ಕೊಟ್ಟಿರೋದೇನೋ ಸ್ವಾಮಿ. ಹಾಗಾಗಿ ಏನು ನಷ್ಟ ಆಗುತ್ತೆ ಅಂತಲ್ಲ, ಇದೊಂದು ಸ್ವಲ್ಪ ಯಾಕೋ ಸತಾಯಿಸ್ತಾ ಇದೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಭಯ ಬೇಡ. ಒಟ್ಟಿನಲ್ಲಿ ನಿಮಗೆ ನಿಮ್ಮ ಮಗನ ಕುರಿತು, ನಿಮ್ಮ ಸಂತಾನದ ಕುರಿತು ಆತನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಗೆ ಇಚ್ಛೆ ಇದೆಯೋ, ನಿಮಗಿಂತ ನೀವು ಆತನನ್ನು ಹೇರೋದಕ್ಕಿಂತ ಮುಂಚೆ ಆತ ಭಗವಂತನ ಮಗ. ಎಲ್ಲರೂ ಅವನು ಏನು ಈಗಾಗಲೇ ನಿಗದಿ ಮಾಡಿಟ್ಟಿದ್ದಾನೋ, ಅವನು ಕೂಡ ಒಂದು ಈ ಆತ್ಮದ ಉದ್ಧಾರಕ್ಕೆ ಅಂತಲೇ ಏನೋ ದಾರಿ ಮಾಡಿಟ್ಟಿದ್ದಾನೆ. ಅವನ ಇಚ್ಛೆ, ಒಬ್ಬ ತಾಯಿಯಾಗಿ ನಿಮ್ಮ ಇಚ್ಛೆ ಎರಡೂ ಒಂದೇ ಆಗಿದೆ, ಮತ್ತು ಅದೇ ಸತ್ಯವಾಗುತ್ತೆ. ಭಯ ಬೇಡ. ಸರಿ ಸ್ವಾಮಿ, ನಮಸ್ಕಾರ. ತುಂಬಾ 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 ಧನ್ಯವಾದಗಳು ಗುರುಜಿ. ಸಂತೋಷ. ನೀವು ಬ್ಯಾಂಕಲ್ಲಿ ಏನು ಕೆಲಸ ಮಾಡ್ತಿದ್ರಿ? ನಾನು ಮ್ಯಾನೇಜರ್ ಆಗಿದ್ದೆ ಗುರುಜಿ. ಮ್ಯಾನೇಜರ್, ವಾಹ್ ವಾಹ್ ವಾಹ್, ಅದ್ಭುತ. ಈ ಲಾಸ್ಟ್ ಜುಲೈನಲ್ಲಿ ರಿಟೈರ್ಡ್ ಆಯ್ತು. ಅದೇ ಟೈಮಲ್ಲಿ ನಮ್ಮ ಮನೆಯವರಿಗೆ ಯಾರೋ ಇದನ್ನ ಶೇರ್ ಮಾಡಿದ್ರು. ಓ ಹೌದಾ? ನನಗೆ ಟೈಪ್ ಪಾಸ್ ಮಾಡೋದೇ ಕಷ್ಟ ಆಗ್ಬಿಟ್ಟಿತ್ತು. ನಾನು ಬಹಳ ಆಕ್ಟಿವ್ ಆಗಿದ್ದೇನೆ. 60 ವರ್ಷ ಆಗಿದ್ರು ಬಹಳ ಆಕ್ಟಿವ್ ಆಗಿದ್ದೀನಿ. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ, ವಾಕ್ ಮಾಡ್ತೀನಿ, 1 ಅವರ್ ಯೋಗ ಮಾಡ್ತೀನಿ. ಕೆಲಸ ಎಲ್ಲ ನಾವೇ ಗಂಡ ಹೆಂಡತಿ ಮಾಡ್ಕೊಂತೀವಿ. ಅದ್ಭುತ. ನೋಡಿ, ಬನ್ನಿ ಬೆಂಗಳೂರಿಗೆ ಬಂದಾಗ ದಯವಿಟ್ಟು ಯಾವುದಾದ್ರೂ ಭಾನುವಾರ
ಆಶ್ರಮದ ಕಡೆ ಬಂದು ಹೋಗಿ ನಿಮ್ಮ ಶ್ರೀಮತಿಯವರೊಂದಿಗೆ ಬೆಂಗಳೂರು ಮನೆಗೆ ಏನಾದ್ರು ಬರ್ತೀರಲ್ಲ ಅವಾಗ ಬನ್ನಿ. ಅವ್ರ ಮಗನ್ ಮನೆಗ್ ಬಂದಾಗ ಬರ್ತೀವಿ, ನಮ್ಮ ಮಕ್ಕಳನ್ನು ಕರ್ಕೊಂಡೇ ಬರ್ತೀವಿ ಗುರುಜಿ. ದಯವಿಟ್ಟು ಬನ್ನಿ. ಖಂಡಿತ ಸ್ವಾಮಿ, ನಾವ್ ಒಂದ್ಸರಿ ಮಕ್ಕಳು ಸೊಸೆ ನಾವೆಲ್ಲರೂ ಬಂದು ನಿಮ್ಮನ್ನ ಭೇಟಿ ಆಗ್ತೀವಿ ಸ್ವಾಮಿ. ಅದು ಆ ಪುಣ್ಯ ನಮಗ್ ಸಿಗ್ಬೇಕಷ್ಟೇ ಸ್ವಾಮಿ. ಪುಣ್ಯ ಅಂತ ಏನಿಲ್ಲ, ನಿಮ್ಮ ಮಗನ ಬದುಕಲ್ಲಿ ನೀವು ಅಂದ್ಕೊಂಡಿರೋದಾಗುತ್ತೆ, ಅದಾದ ಮೇಲೆ ಬನ್ನಿ. ಖಂಡಿತ ಬರ್ತೀನಿ, ಖಂಡಿತ ಮಗನ್ ಕರ್ಕೊಂಡ್ ಬರ್ತೀನಿ ಸೊಸೆನ ಮಗನ. ಒಳ್ಳೇದಾಗ್ಲಿ ತಾಯಿ, ಆಯ್ತು ಸ್ವಾಮಿ, ಶುಭವಾಗ್ಲಿ, ನಮಸ್ತೆ. ಒಳ್ಳೇದಾಗ್ಲಿ. ಹರೇ ಕೃಷ್ಣ. ಧನ್ಯವಾದಗಳು. ನಮ್ಗೆ ಇಷ್ಟೊಂದು ಸಮಯ ಕೊಟ್ಟು ಮಾತಾಡಿದಕ್ಕೆ ನಾವು ತುಂಬ ಹೃದಯದ. ನೋಡಿ, ಮಕ್ಕಳ ಕುರಿತು ಹೆತ್ತವರಿಗೆ ಅದೆಷ್ಟು ಆಸೆ ಇರುತ್ತೆ. ಹೌದು, ಆ ಹೆತ್ತವರ ಆಸೆಗೆ ಅನುಗುಣವಾಗಿ ಮಕ್ಕಳು ನಡ್ಕೊಳ್ಳೋದು ಬಹಳ ಅಪರೂಪ. ಯಾಕಂದರೆ ಒಂದು ಹಂತ, ಈಗ ದುಡಿಯೋಕೆ ಹೋಗ್ತೀವಿ, ನಮ್ಮ ಪರ್ಸಲ್ಲಿ ದುಡ್ಡಿದೆ, ನಮಗೆ ಸ್ಯಾಲ್ರಿ ಬರ್ತಾ ಇದೆ, ಒಂಚೂರು ದುಡಿಯೋಂಗಾದ ತಕ್ಷಣ ಅಪ್ಪ ಅಮ್ಮನ ಮಾತುಗಳು ನಮಗೆ ಗಾಳಿ ಸುದ್ದಿಗಳು, ಏನೋ ಈ ಕಿವಿಲಿ ಬಂದು ಈ ಕಿವಿಲಿ ಹೊಂಟೋಗುತ್ತೆ. ಅಪ್ಪನ ಹತ್ರ ದುಡ್ಡು ಇಸ್ಕೊಳ್ಬೇಕಾದಾಗ ಅಪ್ಪನ ಮಾತುಗಳು ತುಂಬ ದೊಡ್ಡ ಮಟ್ಟದಲ್ಲಿ ಕೇಳಿಸವು. ಈಗ ನಮ್ಮ ಹತ್ರನೇ ದುಡ್ಡಿದೆ ಎಂದಾಗ ಅವ್ರ ಮಾತುಗಳು ಯಾಕೋ ಗಮನ ಇಟ್ಟು ಕೇಳಬೇಕು, ಇಲ್ಲಾಂದ್ರೆ ಕೇಳಿಸೋದೇ ಇಲ್ಲ, ಅಷ್ಟು ಅಹಂಕಾರ ಬಂದ್ಬಿಡುತ್ತೆ. ದಯವಿಟ್ಟು ಪ್ರೀತಿ ತಪ್ಪು ಅಂತ ನಾನು ಖಂಡಿತ ಹೇಳಲ್ಲ. ಆದರೆ ನಿಮ್ಮ ಬದುಕಲ್ಲಿ ಮೊದಲು ಸೆಟ್ಲ್ ಆಗುವುದಷ್ಟೇ ಅಲ್ಲ, ನಿಮಗೆ ಕೋಟಿ ಸಂಬಳ ಬರ್ತಾ ಇದೆ ಅಂತ ಮಾತ್ರಕ್ಕೆ ಎತ್ತೋರ ಅಭಿಪ್ರಾಯವನ್ನು ನೀವು ಕೇಳದೇ ಇರಬಾರ್ದು, ಕೇಳಬೇಕು. ನೋಡಿದ್ದೀನಿ, ಅದು ವಿಚಿತ್ರ ಈ ಕಲಿಯುಗದ್ದು. ಮಗನ ಬದುಕು ಹಾಳಾಗಲಿ ಅಂತ ಇಡೀ ಜೀವನವನ್ನು ಮುಡಿಪಿಟ್ಟವ್ರನ್ನು ನಾನು ನೋಡಿದ್ದೀನಿ, ತಂದೆಯನ್ನ. ಹಾಗಾಗಿ ಇವನ್ ತಂದೆ ತಾಯಿಗಳು ಅಷ್ಟೇ, ಸರಿ ಅವರನ್ನು ನೋಡಪ್ಪ ಹೀಗಲ್ಲ ಹೀಗೆ ಅಂತ ತಿದ್ದಬೇಕು, ಸರಿ ಮಾಡಬೇಕು. ಇಲ್ಲ ಅದು ಪಟ್ಟು ಬಿಡ್ತಾ ಇಲ್ಲ ಅಂದಾಗ ಆಯ್ತಪ್ಪ, ನಾವು ಮನುಷ್ಯರಾಗಿ ನಾವು ಹೇಳುವಷ್ಟೇ ಹೇಳ್ಬೋದು. ಭಗವಂತನ ಇಚ್ಛೆ ಅದಿದೆ ಅನ್ನೋದಾದ್ರೆ ಸರಿನಪ್ಪ, ನಿನ್ನ ಇಚ್ಛೆಯಂತೆ ಆಗಲಿ, ನಿನ್ಗೆ ಒಳ್ಳೇದಾಗಲಿ, ಎಲ್ಲಕ್ಕೂ ತಯಾರಿರ್ಬೇಕು ನಾವು. ಅಯ್ಯೋ ನಮ್ಮ ಮಗ ಹಿಂಗೆ ಮಾಡಿಬಿಟ್ನಲ್ಲ ಅಂತ ಇಲ್ಲ, ಅವನೇನು ಮಾಡಿಲ್ಲ. ಅವನ ಬದುಕಿನ ಅವನ ಕರ್ಮಗಳು, ಅವನ ಪ್ರಾರಬ್ಧಗಳು ಅವನನ್ನು ಆ ಕಡೆ ಕರ್ಕೊಂಡು ಹೋಗಿರ್ತವೆ. ಹಾಗಾಗಿ ಈ ತಾಯಿಯ ಇಚ್ಛೆ, ಆ ಮಗನ ಕುರಿತಾಗಿ ಏನು ಇವರ ಆಸೆ ಇದೆಯೋ ಅದು ಈಡೇರಲಿ. ಕೃಷ್ಣ ಕಾಪಾಡಪ್ಪ.